ಕೇರಳ ಅಥವಾ ಕಾಸರಗೋಡು ಭಾಗ ಅಂತ ಬಂದಾಗ ಅದು ಎಡರಂಗದ ಭದ್ರಕೋಟೆ ಅನ್ನುವಂತಹ ಮಾತು. ಆ ಎಡರಂಗದ ಭದ್ರಕೋಟೆಯನ್ನ ಈ ಬಾರಿ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಈ ಲೇಡಿ ಭೇದಿಸ್ತಾರಾ ಅನ್ನುವಂತಹ ಪ್ರಶ್ನೆ. ಲೋಕಸಭಾ ಚುನಾವಣೆಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಶ್ವಿನಿ ಎಂ.ಎಲ್. ಕಾಸರಗೋಡು ಭಾಗದಲ್ಲಿ ಬಿಜೆಪಿ ಗೆಲ್ಲಲ್ಲ ಅನ್ನುವಂತಹ ಮಾತುಗಳು. ಆದ್ರೆ ಅಲ್ಲಿ ತಾಲೂಕು ಪಂಚಾಯತ್ನಲ್ಲಿ ಗೆದ್ದು ಜಯಗಳಿಸಿದಂತಹ ಮಹಿಳೆ, ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಾರಿಸಿದಂತಹ ಮಹಿಳೆ. ಪಂಚಾಯತ್ ಟು MP ಎಲೆಕ್ಷನ್ ನೋಡೋ ಜೋಕ್ ಬಹುಶಃ ಅಲ್ವಾ? ಅಲ್ಲಿ ಗೆದ್ದಿದ್ದೀರಿ, ಇಲ್ಲಿ ಗೆಲ್ತೀರಾ ಅನ್ನುವಂಥದ್ದೇ ಪ್ರಶ್ನೆ. ಸಾಮಾನ್ಯ ಕಾರ್ಯಕರ್ತೆ ಆಗಿ ನಾನು ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು MP ಟಿಕೆಟ್ಗೆ ನಾನು ಆಕಾಂಕ್ಷಿ ಅಲ್ವೇ ಅಲ್ಲ. 2 ಬಾರಿ ನನ್ನನ್ನು ಎಲೆಕ್ಷನ್ ನಿಲ್ಲಕ್ಕೆ ಬೇಕಾಗಿ ನನ್ನನ್ನ ಕೇಳಿದ್ರು. ನನಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲಿಲ್ಲ ರಾಜಕೀಯದಲ್ಲಿ. ಕ್ಯಾಂಡಿಡೇಟ್ ಬೋರ್ಡ್ ಕ್ಯಾಂಡಿಡೇಟ್ ಅಲ್ಲ. ಫಸ್ಟ್ ಟೈಮ್ ನಾನು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗ್ತೀನಿ. ಅದೇ ಮೊಮೆಂಟ್ ಅಲ್ಲಿ ನನ್ನ ಕರ್ನಾಟಕದ ಸಹ ಪ್ರಭಾರಿ ಕೂಡ ಮಾಡ್ತಾರೆ. ಗುಜರಾತ್ ಎಲೆಕ್ಷನ್ ಟೈಮ್ ಅಲ್ಲಿ ಕೂಡ ನಾನು ಗುಜರಾತ್ ಅಲ್ಲಿ ಕೆಲಸ ಮಾಡಿದ್ದೇನೆ. ಮೋರ್ ದನ್ 10 ಸ್ಟೇಟ್ಸ್ ನಾನು ಕವರ್ ಮಾಡಿದ್ದೇನೆ. ವೈ ಬಿಜೆಪಿ? ನರೇಂದ್ರ ಮೋದಿಜಿ. ಓಕೆ, ಬಿಕಾಸ್ ಆಫ್ ನರೇಂದ್ರ ಮೋದಿ. ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಅಲ್ಲ ಹಾಗಾದ್ರೆ? ಭಾರತೀಯ ಜನತಾ ಪಾರ್ಟಿಗೋಸ್ಕರನೇ. ಯಾಕೆ ಗೊತ್ತಾ ಮೇಡಮ್, ಈಗ ಬಹಳಷ್ಟು ಜನರಿಗೆ MP-ಗಳು ಅಥವಾ ಬಹಳಷ್ಟು ಜನರು ಹೋಗ್ತಾ ಇರುವಂತದ್ದು ಚುನಾವಣೆಗೆ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ, ಬಿಜೆಪಿ ಹೆಸರಲ್ಲಿ ಹೋಗ್ತಾ ಇರಲಿಲ್ಲ. ಈ ಹಿಂದೆ ಬಿಜೆಪಿ ಅಂತ ಬಂದಾಗ ಪಕ್ಷ ಮುಖ್ಯ, ನಮ್ಗಳಿಗೆ ವ್ಯಕ್ತಿ ಮುಖ್ಯ ಅಲ್ಲ ಅನ್ನುವಂಥದ್ದು. ಆದ್ರೆ ಈಗ ವ್ಯಕ್ತಿ ಮುಖ್ಯ, ಪಕ್ಷ ಮುಖ್ಯ ಅಲ್ಲ ಅಂತ ಒಂದು ಪರಿಸ್ಥಿತಿಗೆ ಬಂದು ತಲುಪಿದೆ. ನಾನು ಪಕ್ಕಾ ಮೋದಿಜಿ ಫಾಲೋವರ್. ಭಾರತೀಯ ಜನತಾ ಪಾರ್ಟಿ ಅಂತ ಬಂದಾಗ ಹಿಂದುತ್ವ ಅಂತ ಹೇಳ್ತಾರೆ, ಹಿಂದುತ್ವ ಅಂತ ಬಂದಾಗ ಭಾರತೀಯ ಜನತಾ ಪಾರ್ಟಿ. ತಾವು ಹಿಂದುತ್ವದ ಅಜೆಂಡಾದಲ್ಲೇ ಹೋಗ್ತೀರಾ? ನೀವು ಹಿಂದುತ್ವ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಒಂದು ಮಾತು ಹೇಳ್ತೇನೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಇಲ್ಲದೆ ನನಗೆ ಟೀಚರ್ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ನನಗೆ ಮತ ಕೊಟ್ಟು ನನ್ನ ಜಯಗಳಿಸಿದ್ರು. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಆ ಭಾಗಗಳಿಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಪ್ರಚಾರವನ್ನ ಹೇಗೆ ಮಾಡ್ತಾರೆ ಅನ್ನೋ, ಯಾಕಂದ್ರೆ ಯಾರು ಕೂಡ ಸೊಪ್ಪು ಹಾಕಲ್ಲ ತಮ್ಮ ಒಂದು ವಿಚಾರಧಾರೆಗಳಿಗೆ. ತಮ್ಮ ಒಂದು ಕೇಸರಿ ಶಾಲನ್ನು ನೋಡಿದಾಗಲೇ ಅವರು ಉಳಿದು ಬೀಳ್ತಾರೆ ಅನ್ನೋ ಮಾತುಗಳಿವೆ. ಈ ಶಾಲ್ ಅನ್ನು ಹಾಕಿಕೊಂಡೆ ನಾನು ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಇರುವಂತದ್ದು. LDF ನ ಭದ್ರಕೋಟೆ ನಾನು ಹೋಗಿದ್ದು. ಅಲ್ಲಿ ನಾನು ಬಲಿದಾನಿಗಳ ಮನೆಗೆ ಹೋಗಿದ್ದೇನೆ. ಒಬ್ಬರನ್ನು ಸುಟ್ಟಿದಂತಹ, ನಮ್ಮ ಕಾರ್ಯಕರ್ತರನ್ನು ಸುಟ್ಟಿದಂತಹ ಒಂದು ಸಂದರ್ಭ, ಅವರ ಮನೆಗೆ ಭೇಟಿ ಹೋದೆ. ಒಡೆದು ಕೊಲೆ ಮಾಡಿದಂತ ಮನೆಗೆ ಹೋದೆ. ಸೊ ನಾನು ಧೈರ್ಯವಾಗಿ ಮುನ್ನುಗ್ಗಿದ್ದೇನೆ. ಒಬ್ರು ಟೀಚರ್ಗೆ ಇಷ್ಟು ಧೈರ್ಯ ಹೇಗೆ ಬಂತು ಅನ್ನೋದು ಪ್ರಶ್ನೆ. ನಾರ್ಮಲ್ ಟೀಚರ್ ಅವತ್ತಿನ ದಿನ ಇವಾಗ ತುಂಬಾ ಚೆನ್ನಾಗಿ ನೆನಪಿದೆ ನನಗೆ. ಬಿಕಾಸ್ ಅದು ನನ್ನ ಮರೆಯಲಾದಂತ ದಿನ. ಪ್ರತಿಯೊಂದು ಮನೆಗಳು ಕೂಡ ನನ್ನ ಪೋಸ್ಟರ್ ಹೋಗ್ಬೇಕು, ಪ್ರತಿಯೊಂದು ಮನೆಯಲ್ಲೂ ಕೂಡ ನನ್ನ ಮಾತುಗಳು ಆಡ್ಬೇಕು ಅನ್ನುವಂತಹ ಒಂದು ಒಲವನ್ನು ಇಟ್ಕೊಂಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೀನಾಯವಾಗಿ ಸೋಲಿಕ್ಕೆ ಏನ್ ಕಾರಣ? ನಮ್ಮ ಕೇರಳದಲ್ಲಿ ಒಂದೇ ಅಜೆಂಡಾ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಬರಬಾರ್ದು. ಜಯಗಳಿಸಲಿಕ್ಕೆ ಬಹಳಷ್ಟು ಕಷ್ಟ ಇದೆ. ಹಾಗಿದ್ದಾಗ ಒಂದು ಕ್ಯಾಂಡಿಡೇಟ್ ಅನ್ನ ಹಾಕೋಣ, ರಿಸ್ಕಿ ಹಾಕಿ ಅನ್ನುವಂಥದ್ದು ಹಾಕಿದ್ದಾರೆ ಅನ್ನೋದು ಅನ್ಕೊಳ್ತೀರಾ ತಾವು? ಎಂಕಲ ಮಸ್ತಿಷ್ಟ ತುಳುಪಾತರಿಯದೆ ನಿಕಲ ಮಾತರನೆಲ್ಲ ಪ್ರೀತಿ ವಿಶ್ವಾಸ ಎನ್ನ ಮಿತ್ತು ಸದಾ ಇಂಚನೆ ಉಪ್ಪಡು ಪಂಡದಕ್ಕೇನೊಂದು ಆಪ್ ಸಬ್ ಲೋಗ್ इस बार हमारा सिंबल लोटस को वोट करके मेरे को जीतने के लिए आप सब लोगों का आशीर्वाद चाहिए. काइंडली वोट फॉर लोटस, that is NDA, and give me an opportunity to work for കാസർഗോഡ് ലോകസഭ. നിങ്ങളുടെ ಎಲ್ಲರ വിലയേറിയ ഓരോരു വോട്ട് എനിക്ക് കൊടുത്തിട്ട് എന്നെ വിജയിപ്പിക്കണമെന്ന് ഞാൻ പ്രാർത്ഥിക്കുന്നു. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕಸಮರ 2024 ಲೋಕಸಭಾ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ. ಹಾಗಿದ್ದಾಗ ಚುನಾವಣಾ ಕಾವು ಕೂಡ ಜೋರಾಗಿದೆ. ಅದರಲ್ಲೂ ಕೂಡ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಅನೌನ್ಸ್ ಆಗೋದಕ್ಕಿಂತ ಮೊದಲೇದಾಗಿಯೇ ತಮ್ಮ ಒಂದು ಅರ್ಹ ಅಭ್ಯರ್ಥಿಗಳನ್ನು ಪ್ರಥಮ ಹಂತದ ಪಟ್ಟಿಯ ಮೂಲಕ ಬಿಡುಗಡೆ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದಕ್ಷಿಣ ಭಾರತದತ್ತ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಏನಾದರೂ ಮಾಡಿ ಅಧಿಕಾರದ ಗದ್ದುಗೆಯನ್ನು ಪಡೆದುಕೊಳ್ಬೇಕು, ಏನಾದರೂ ಮಾಡಿ ನಮ್ಮ ಸಾಧನೆಯನ್ನು ಈ ಬಾರಿ ದಕ್ಷಿಣ ಭಾರತದಲ್ಲಿ ನಾವುಗಳು ಪಸರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಸರ್ಕಸ್ಗಳನ್ನು ಮಾಡ್ತಾ ಇದೆ. ಆ ವಿಚಾರವಾಗಿ ಈ ಬಾರಿ ಕೇರಳದ ಭಾಗವಾಗಿರುವಂತಹ ಕಾಸರಗೋಡು, ಅಂದರೆ ಗಡಿನಾಡು ಕಾಸರಗೋಡು ಲೋಕಸಭಾ ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯನ್ನು ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಮಾಡಿದೆ. ಆ ಅಭ್ಯರ್ಥಿ ಬಹಳಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಬಂದಾಗ, ಇದೇ ಮೊದಲ ಬಾರಿಗೆ ಒಬ್ಬ ಮಹಿಳಾ ಅಭ್ಯರ್ಥಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟನ್ನು ಕೊಟ್ಟಿದೆ. ಬಹಳಷ್ಟು ವರ್ಷಗಳ ಕನಸು. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದು ಆ ಭಾಗದಲ್ಲಿ ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ, ಗೆದ್ದೇ ಇಲ್ಲ. ಈಗಲಾದರೂ ಕೂಡ ಗೆಲ್ಲುತ್ತಾ ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಯನ್ನು ಮುಂದಿಟ್ಕೊಂಡೇ ಇವತ್ತಿನ ನಾನು ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಜೊತೆಗೆ ಕೇರಳ ಅಥವಾ ಕಾಸರಗೋಡು ಭಾಗ ಅಂತ ಬಂದಾಗ ಅದು ಎಡರಂಗದ ಭದ್ರಕೋಟೆ ಅನ್ನುವಂತಹ ಮಾತು. ಆ ಎಡರಂಗದ ಭದ್ರಕೋಟೆಯನ್ನು ಈ ಬಾರಿ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಈ ಲೇಡಿ ಭೇದಿಸ್ತಾರಾ ಅನ್ನುವಂತಹ ಪ್ರಶ್ನೆ. ಯಾವ ಮಾನದಂಡದ ಮೇಲೆ ಬಹಳಷ್ಟು ಪ್ರಭಾವಿಗಳು ಇದ್ರೂ ಕೂಡ, ಘಟಾನುಘಟಿಗಳು ಇದ್ರೂ ಕೂಡ, ಈ ಲೇಡಿಯ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನೀಡಿದೆ ಅನ್ನುವಂತಹ ವಿಚಾರ. ಇವೆಲ್ಲದರ ನಡುವೆ ನಾನು ಆಗಲೇ ಹೇಳಿದೆ, ಲೋಕಸಭಾ ಚುನಾವಣೆಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬೇರೆ ಯಾರೂ ಅಲ್ಲ,
ಮಕ್ಕಳಿಗೆ ವಿದ್ಯಾರ್ಜನೆಗೋಸ್ಕರ ಸೇವೆಯನ್ನು ಮಾಡ್ತಾ ಇರುವಂತಹ ಟೀಚರ್ ಶಿಕ್ಷಕಿಯೊಬ್ಬರಿಗೆ ಟಿಕೆಟ್ ನೀಡಿರುವಂಥದ್ದು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಅಶ್ವಿನಿ ML ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್, ಹೇಗಿದ್ದೀರಾ ಮೇಡಮ್? ನಮಸ್ತೆ, ಹೇಗಿದ್ದೀರಾ? ನಾನು ಸೌಖ್ಯ. ಓಕೆ, ಆರಾಮಾಗಿದ್ದೀನಿ. ಆರಾಮಿದ್ದೀನಿ. ಓಕೆ, ಅಶ್ವಿನಿ ML ಅಂತ ಬಂದಾಗ ಶಿಕ್ಷಕಿಯಾಗಿ ಈ ಬಾರಿ ಬಹಳಷ್ಟು ಟಿಕೆಟ್ಗಳು, ಪ್ರಥಮ ಹಂತದ ಟಿಕೆಟ್ ರಿಲೀಸ್ ಆದಾಗ, ತಮ್ಮ ಒಂದು ಅನೌನ್ಸ್ ಆದಾಗ, ಟಿಕೆಟ್ ಲಿಸ್ಟ್ ಅನೌನ್ಸ್ ಆದಾಗ ಬಹಳಷ್ಟು ಆಶ್ಚರ್ಯ ಯಾಕಂದ್ರೆ ಬಂದಾಗ ಒಂದು ಶಿಕ್ಷಕಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅನ್ನೋದು. ಅದರಲ್ಲೂ ಕೂಡ ಕಾಸರಗೋಡು ಗಡಿನಾಡು, ಒಂದು ಕಡೆ ಕರ್ನಾಟಕ ಕೇರಳ ಗಡಿನಾಡು ಭಾಗ ಕಾಸರಗೋಡು. ಹಾಗಿದ್ದಾಗ ಅಶ್ವಿನಿ ML ಯಾರು ಅಂತ ಬಂದಾಗ ಕನ್ನಡವನ್ನು ಸುಲಲಿತವಾಗಿ ಮಾತಾಡ್ತಾರೆ. ಐತೊಟ್ಟಿಗೆ ನಮ್ಮ ತುಳು ಭಾಷೆನ ಭಾರಿ ಪೊರ್ಲುಡು ಪಾತಿರೋರು. ಐತೊಟ್ಟಿಗೆ ಮೇರೆಗೆ ಆಜಿ ಭಾಷೆ ಕಂಟಿನ್ಯೂಸ್ ಪಾತಿರೋ ಭಾರಿ ಪೊರ್ಲು ಪಾತಿರು ನಂಚಿನ ವಾಕ್ಚಾತುರ್ಯ ಉಪ್ಪು ನಂಚಿನ ಮಹಿಳೆ. ಐತ ಒಟ್ಟಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದರ ಮಹಿಳಾ ಯುವ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಕೂಡ ಹೌದು. ಇವೆಲ್ಲದರ ಜೊತೆಗೆ ಯಾಕೆ ಇವರಿಗೆ ಟಿಕೆಟ್ ನೀಡಿದ್ದಾರೆ ಅಂತ ಬಂದಾಗ ಒಂದು ಮಾನದಂಡ ಇದೆ. ಕಾಸರಗೋಡು ಭಾಗದಲ್ಲಿ ಬಿಜೆಪಿ ಗೆಲ್ಲಲ್ಲ ಅನ್ನುವಂತಹ ಮಾತುಗಳು. ಆದರೆ ಅಲ್ಲಿ ತಾಲೂಕು ಪಂಚಾಯತ್ನಲ್ಲಿ ಗೆದ್ದು ಜಯಗಳಿಸಿದಂತಹ ಮಹಿಳೆ, ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸಿದಂತಹ ಮಹಿಳೆ. ಹಾಗಿದ್ದಾಗ ಪಂಚಾಯತ್ ಟು MP ಎಲೆಕ್ಷನ್ ನೋಡೋ ಜೋಕ್ ಬಹುಶಃ ಅಲ್ವಾ? ಅಲ್ಲಿ ಗೆದ್ದಿದ್ದೀರಿ, ಇಲ್ಲಿ ಗೆಲ್ತೀರಾ ಅನ್ನುವಂಥದ್ದೇ ಪ್ರಶ್ನೆ. ಹಾಗಿದ್ದಾಗ ಹೇಗೆ ಅನಿಸ್ತಾ ಇದೆ? ನಾನು ಮೊದಲನೇದಾಗಿ ಅದನ್ನು ಕೇಳ್ತಾ ಇರೋದು, ಹೇಗೆ ಅನಿಸ್ತಾ ಇದೆ? ಯಾಕಂದರೆ ಅಂದ್ಕೊಂಡಿದ್ರಾ ಪಂಚಾಯತಿಯಲ್ಲಿ ಗೆದ್ದಿದ್ದೀರಿ, ಹಾಗಿದ್ದಾಗ ಡೈರೆಕ್ಟಾಗಿ MP ಟಿಕೆಟ್ ಸಿಗುತ್ತೆ, ಅದು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ, ಏನು ಹೇಳ್ತೀರಾ? ನಾನು ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ಸಂದರ್ಭ ಸೃಷ್ಟಿಯಾಗಿರುವಂಥದ್ದು. ಓಕೆ, ಬಿಕಾಸ್ ಒಂದು ಸಾಧಾರಣವಾಗಿ ಸಾಮಾನ್ಯ ಕಾರ್ಯಕರ್ತೆ ಆಗಿ ನಾನು ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು MP ಟಿಕೆಟ್ಗೆ ನಾನು ಆಕಾಂಕ್ಷಿ ಅಲ್ವೇ ಅಲ್ಲ. ನನಗೆ ಅಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ನನಗೆ ಸಿಗ್ತದೆ ಅಂತ ಕೂಡ ನಾನು ಆಲೋಚನೆ ಮಾಡದಂತಹ ಒಂದು ಸರ್ಪ್ರೈಸ್ ನನ್ನ ಮುಂದೆ ಬಂತು. ಇದು ಯಾವ ರೀತಿ ಬಂತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಾನೊಂದು ಸಾಧಾರಣ ಟೀಚರ್ ಆಗಿಟ್ಕೊಂಡು ನಾನು ಬ್ಲಾಕ್ ಪಂಚಾಯತ್ ಈಗ ಸದಸ್ಯೆ ಕೂಡ. ತದನಂತರ ಸದಸ್ಯ ಆದ ನಂತರ ನಾನು ವಿಧಾನಸಭಾ ಕ್ಷೇತ್ರಗಳ ಎಲೆಕ್ಷನ್ಸ್ ಬಂತು. ಆ ಸಂದರ್ಭದಲ್ಲಿ ಅಲ್ಲಿ ನಾನು ನಿರಂತರವಾಗಿ ನಾನು ಫುಲ್ ಟೈಮ್ ಆಗಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ನನ್ನ ಅದೊಂದು ಪ್ಲಾಟ್ಫಾರ್ಮ್ ನಾನೇ ಸೃಷ್ಟಿ ಮಾಡ್ಕೊಂಡಂಥದ್ದು. ಅಂದ್ರೆ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನನ್ನ ವಾಟ್ಸಪ್ ಆಗಿರ್ಬೋದು. ಸೊ ನಾನು ಡೈಲಿ ಅಪ್ಡೇಟ್ಸ್ ಅಪ್ ಟು ಡೇಟ್, ಇಫ್ ಯು ಚೆಕ್ ಮೈ IDs ಆಫ್ ಫೇಸ್ಬುಕ್ ಆರ್ ಟ್ವಿಟರ್, ಯು ಕ್ಯಾನ್ ಸಿ ನಾನು ಪ್ರತಿದಿನ ಎಲ್ಲಿ ಹೋಗ್ತೀನಿ, ಯಾರನ್ನ ಭೇಟಿ ಮಾಡಿದೆ, ಯಾವ ಕೆಲಸದಲ್ಲಿ ಇದ್ದೇನೆ ಅಂತ ಹೇಳಿ ನಾನು ಪ್ರತಿ ದಿವಸ ಅಪ್ಡೇಟ್ ಮಾಡ್ತಿದ್ದೆ. ಬಿಕಾಸ್ ಸೋಷಿಯಲ್ ಮೀಡಿಯಾ ಅನ್ನೋದು ಈ ಒಂದು ಕಾಲಘಟ್ಟದಲ್ಲಿ ಒಂದು ಚಿಕ್ಕ ವಿಷಯ ಅಲ್ಲ. ನಾವೊಂದು ಏನೇ ಒಂದು ಚಿಕ್ಕ ವಿಷಯ ಕೂಡ ಅಪ್ಡೇಟ್ ಮಾಡಿದರೆ ಅದು ನಮ್ಮ ಭಾರತಾದ್ಯಂತ ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನನ್ನನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಹ ಒಂದು ಸಂಚಲನ ಸೃಷ್ಟಿ ಮಾಡಿತು ಅಂತ ಹೇಳ್ಬೋದು. ನಾನೊಂದು ಅದಾದ ನಂತರ ನನಗೆ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಅಂತ ಆಯ್ಕೆ ಮಾಡಿದ್ರು. ಅಲ್ಲೂ ಕೂಡ ನಾನು ಸುಮ್ಮನಾಗದೆ, ಖಾಲಿ ಒಂದು ಸದಸ್ಯತ್ವ ತಗೊಂಡು ಸುಮ್ಮನೆ ಸದಸ್ಯತ್ವ ಇಟ್ಕೊಂಡು ಆ ಪೋಸ್ಟ್ಗೆ ಸೀಮಿತ ಆಗದೆ ನಾನು ಹೆಚ್ಚಾಗಿ ಅದರನ್ನ ನಾನು ತೊಡಗಿಸ್ಕೊಂಡೆ. ಈಗ ನಾನು ಕರ್ನಾಟಕದ ಸಹ ಪ್ರಭಾರಿ ಕೂಡ. ನೋಡಿ, ಫಸ್ಟ್ ಟೈಮ್ ನಾನು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗ್ತೀನಿ, ಅದೇ ಮೊಮೆಂಟ್ ಅಲ್ಲಿ ನನ್ನ ಕರ್ನಾಟಕದ ಸಹ ಪ್ರಭಾರಿ ಕೂಡ ಮಾಡ್ತಾರೆ. ಕರ್ನಾಟಕ ಅಂತ ಹೇಳುವಂತದ್ದು ಚಿಕ್ಕ ಒಂದು ಸ್ಟೇಟ್ ಅಲ್ಲ ಭಾರತೀಯ ಜನತಾ ಪಕ್ಷಕ್ಕೆ, ಅದರ ಒಂದು ಸಹ ಪ್ರಭಾರಿ. ಅಲ್ಲಿ ನಡೆದಂತಹ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಭಾಗವಹಿಸ್ತಿದ್ದೆ. ಹಲವಾರು ಡಿಸ್ಟ್ರಿಕ್ಟ್ಗಳನ್ನ ಕೂಡ ನಾನು ಪ್ರಯಾಣ ಮಾಡಿದ್ದೇನೆ. ತದನಂತರ ನಮ್ಮ ಚುನಾವಣೆ ಕೂಡ ನಾನು ಫುಲ್ ಟೈಮ್ ಆಗಿ ವರ್ಕ್ ಮಾಡಿದ್ದೇನೆ. ಉಡುಪಿ ಅಲ್ಲಿ ನಾನು ಇದ್ಕೊಂಡು ನಾನು 20 ದಿವಸಗಳ ಕಾಲ ನನ್ನ ಸಮಯವನ್ನು ಕೊಟ್ಟು ನಾನು ಚುನಾವಣೆಯನ್ನು ಕೆಲಸವನ್ನು ಕೂಡ ಮಾಡಿದ್ದೆ. ಅದೇ ರೀತಿ ಗುಜರಾತ್ ಎಲೆಕ್ಷನ್ ಟೈಮ್ ಅಲ್ಲಿ ಕೂಡ ನಾನು ಗುಜರಾತ್ ಅಲ್ಲಿ ಕೆಲಸ ಮಾಡಿದ್ದೇನೆ. ತೆಲಂಗಾಣ ಎಲೆಕ್ಷನ್ ಇನ್ಚಾರ್ಜ್ ಇತ್ತು, ಅಲ್ಲೂ ಕೂಡ ನಾನು ನನ್ನ ಸಮಯಗಳನ್ನು ಕೊಟ್ಟಿದ್ದೇನೆ. ತದನಂತರ ನಮ್ಮ ರಾಷ್ಟ್ರೀಯ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಶ್ರೀಮತಿ ವಾನತಿ ಶ್ರೀನಿವಾಸನ್, ಗೊತ್ತಿರಬಹುದು ನಿಮ್ಗೆಲ್ಲ, ಕೊಯಂಬತ್ತೂರಲ್ಲಿ ಅವರು MLA ಕಮಲ ಹಾಸನ್ ಸೋಲಿಸಿದಂತಹ ಮಹಿಳೆ. ಅವರು ಹೇಗೆ ಅಂತ ಹೇಳಿದ್ರೆ, ಅವರು ಬೆಳೆದ್ರು, ನಮ್ಮನ್ನು ಕೂಡ ಬೆಳೆಸಿದ್ರು. ಅವರ ಒಂದು ಸ್ಟ್ರಾಟಜಿ ಇದೆ. ನಾವು ಈ ಒಂದು ಪಕ್ಷ ಕೊಟ್ಟಿರುವಂತಹ ಜವಾಬ್ದಾರಿ ಖಾಲಿ ನಮ್ಮ ಒಂದು ಜಿಲ್ಲೆಗೆ ಅಥವಾ ನಮ್ಮ ಊರಿಗೆ ಒಂದು ಸೀಮಿತ ಆಗದೆ ಒಂದು 48 ಗಂಟೆಗಳ ಒಂದು ಪ್ರವಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು. ಅವರು ಕೂಡ ಹೋದ್ರು, ನಮ್ಮನ್ನು ಕೂಡ ಕರ್ಕೊಂಡು ಹೋದ್ರು. ಸೊ ಆ ಒಂದು ಕಾರ್ಯಕ್ರಮ ಇಷ್ಟೊಂದು ಸಂಚಲನ ಸೃಷ್ಟಿ ಮಾಡಲಿಕ್ಕೆ, ಅಂದ್ರೆ ರಾಷ್ಟ್ರೀಯ ಮಟ್ಟಕ್ಕೆ ನನ್ನ ಹೆಸರು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ನಾನು ಏಕದೇಶ ಈಗ ಒಂದು ಮೋರ್ ದನ್ 10 ಸ್ಟೇಟ್ಸ್ ನಾನು ಕವರ್ ಮಾಡಿದ್ದೇನೆ. ಉತ್ತರ ಪ್ರದೇಶ್, ಉತ್ತರಾಖಂಡ್, ಜಮ್ಮು, ಅಸ್ಸಾಂ, ಬಿಹಾರ್, ತೆನ್ಕಾಸಿ ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ್, ಇಂಥ ಕರ್ನಾಟಕ ಕೂಡ ಅದರಲ್ಲಿ ಎಲ್ಲ ರಾಜ್ಯಗಳಿಗೆ ನಾನು 48 ಗಂಟೆಗಳ ಪ್ರವಾಸ ಆಗಿರ್ಬೋದು ಅಥವಾ ಮೀಟಿಂಗ್ಸ್ಗಳಾಗಿರ್ಬೋದು ನಾನು ಅಟೆಂಡ್ ಮಾಡಿ, ಮತ್ತೆ ಅದೇ ರೀತಿ ಯಾವುದೇ ಒಂದು ನ್ಯಾಷನಲ್ ಮಟ್ಟದಲ್ಲಿ ಕಾರ್ಯಕ್ರಮಗಳು ಬರ್ತಾ ಇರುವಾಗ ಇನ್ಚಾರ್ಜ್ ಅಂತ ಹೇಳಿ ನನಗೆ ಕೊಡ್ತಾ ಇದ್ರು. ಸೊ ಆ ಇನ್ಚಾರ್ಜ್ ಅಂತ ಕೊಡುವಂತಹ ಕಾರ್ಯಕ್ರಮಗಳು ಕೂಡ ನಾನು ನನ್ನದೇ ಆದಂತಹ ಒಂದು ರೋಲ್ನ ಇಟ್ಕೊಂಡು
ಆ ಒಂದು ಕೆಲಸಗಳಲ್ಲೂ ಕೂಡ ನಾನು ಯಶಸ್ವಿ ಆಗಿದ್ದೆ. Okay. ಸೊ ಇದೆಲ್ಲ ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ಮೋಸ್ಟ್ಲಿ ಸೆಂಟ್ರಲ್ ಓಕೆ, ಒಂದು ನಿರ್ಧಾರ ಮಾಡಿರಬಹುದೇನೋ ಅನ್ನುವಂಥ ಸಂಶಯ. ಯಾಕಂದ್ರೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ. ಆದರೆ ಬಹಳಷ್ಟು ಜನರು ಅನ್ಕೊಂಡಿದ್ರು ಕಾಸರಗೋಡು ಭಾಗದಿಂದ ಒಬ್ಬರು ಹೊಸ ಕ್ಯಾಂಡಿಡೇಟ್ ಆದ್ರೂ ಕೂಡ ಮಹಿಳಾ ಅಭ್ಯರ್ಥಿ, ಅಲ್ಲಿ ಜಯಗಳಿಸುವಂಥದ್ದು ಬಹಳಷ್ಟು ಕಷ್ಟ ಇದೆ. ಹಾಗಿದ್ದಾಗ ಈ ಒಂದು ಅಭ್ಯರ್ಥಿಯನ್ನು ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳ ನಡುವೆ ಆಯ್ಕೆಯಾದ ನಂತರ ಒಂದು 2-3 ದಿನಗಳಿಂದ ನಿಮ್ಮ ಬಗ್ಗೆ ಹೆಸರು ಜೊತೆಗೆ ತಮ್ಮ ಮಾತುಗಳು ಬಹಳಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಏನೋ ಒಂದು ಹೋಪ್ ಇದೆ ಅನ್ನುವಂತಹ ವಿಚಾರಗಳಲ್ಲಿ. ಆದರೆ ತಾವು ಗಮನಿಸಿದಾಗ, ತಾವು ಹೇಳಿದಂಥ ವಿಚಾರಗಳ ಬಗ್ಗೆ ನಾವು ನೋಡಿದಾಗ, ಅಂದರೆ ಈ ಕ್ಯಾಂಡಿಡೇಟ್ ಬೋರ್ಡ್ ಕ್ಯಾಂಡಿಡೇಟ್ ಅಲ್ಲ. ಹಾಗಾದರೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಬಹಳಷ್ಟು ರಾಜ್ಯಗಳಲ್ಲಿ ಪ್ರಚಾರವನ್ನು ಮಾಡಿದಿರಿ, ಒಂದು ಎಕ್ಸ್ಪೀರಿಯನ್ಸ್ ಇದೆ ಚುನಾವಣೆಯ ವಿಚಾರವಾಗಿ. ಆ ರೀತಿ ನೋಡಿದಾಗ ವೈ BJP ಅನ್ನೋಂಥ ಪ್ರಶ್ನೆ ಮೇಡಮ್. ಯಾಕಂದರೆ ತಾವು ಶಿಕ್ಷಕಿ ಕೂಡ ಹೌದು, ಅಧ್ಯಾಪಕಿಯಾಗಿದ್ರಿ, ಬೆಂಗಳೂರಿನವರು ತಾವು ಮಂಜೇಶ್ವರದವರನ್ನ ಮದುವೆ ಆದ್ರಿ. ಹಾಗಿದ್ದಾಗ ಮಂಜೇಶ್ವರಕ್ಕೆ ಬಂದ್ರಿ, ತದನಂತರ ತಾವು ಈಗ ಕಾಸರಗೋಡಿಂದ ನಿಂತಿರುವಂಥದ್ದು MP ಅಭ್ಯರ್ಥಿಯಾಗಿ. ಹಾಗಿದ್ದಾಗ ಬೆಂಗಳೂರು ಟು ನಮ್ಮ ಮಂಜೇಶ್ವರ, ಕಾಸರಗೋಡು ಸ್ವಲ್ಪ ತಮ್ಮ ಪರಿಚಯ, ಯಾಕಂದರೆ ಗೊತ್ತಿಲ್ಲ ಬಹಳಷ್ಟು ಜನರಿಗೆ. ಎಸ್, ಬೇರೆ ಬೇರೆ ರಾಜ್ಯ ತಿರುಗಿದಿರಿ, ಆದರೆ ಕಾಸರಗೋಡಿನವರಿಗೆ, ನಮ್ಮ ಮಂಗಳೂರಿನವರಿಗೆ, ನಮ್ಮ ಜನರಿಗೆ, ನಮ್ಮ ನಾಡಿನವರಿಗೆ ಎಸ್ ಯಾರು ತಾವು? ನಾನು ಹುಟ್ಟು ಬೆಳೆದದ್ದು ಬೆಂಗಳೂರಿನಲ್ಲಿ. ನನ್ನ ತಂದೆ ತಾಯಿ ಸೆಟ್ಲ್ ಆಗಿರುವಂತದ್ದು ಬ್ಯಾಂಗ್ಳೂರ್ನಲ್ಲಿ. ನಾನು ಕಲ್ತದ್ದು ಕೂಡ ಬರುಕಾ ಇಂಗ್ಲಿಷ್ ಸ್ಕೂಲ್, ಮದನಾಯಕನಹಳ್ಳಿಯಲ್ಲಿ ನಾವು ವಾಸ ಮಾಡುವಂತದ್ದು. ಅಲ್ಲಿಯೇ TC ಅಂತ ಹೇಳಿ ಒಂದು ಪ್ಲೇಸ್ ಉಂಟು, ನಿಮ್ಗೆ ಗೊತ್ತಿರ್ಬೋದು, ಮಾದವರ ಎಕ್ಸಿಬಿಷನ್ ಸೆಂಟರ್ ನ ಹತ್ರದಲ್ಲಿರುವಂತಹ ಬರುಕಾ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ನಾನು ಕಲ್ತದ್ದು. ತದನಂತರ ನನ್ನ ಕಾಲೇಜಸ್ ನಾನು ಶಿವಮೊಗ್ಗದಲ್ಲಿ ಮಾಡ್ಕೊಂಡದ್ದು. ಅದಾದ್ಮೇಲೆ ನನ್ನ ಮ್ಯಾರೇಜ್ ಆಯ್ತು. ಅಂದ್ರೆ ನಾವು 3 ಜನ ಹೆಣ್ಣು ಮಕ್ಕಳು. ಸೊ ಗೊತ್ತಿರ್ಬೋದು, 3 ಜನ ಹೆಣ್ಣು ಮಕ್ಕಳು ಇರುವಾಗ ತಂದೆ ತಾಯಿಗೆ ಎಷ್ಟು ಒಂದು ಡಿಫಿಕಲ್ಟೀಸ್ ಅವರು ಇದು ಮಾಡ್ತಾರೆ ಅಂತೇಳಿ. ಸೊ ನಾನು ಅಲ್ಲಿ ಮ್ಯಾರೇಜ್ ಆದ ನಂತರ ಕೂಡ ನನ್ನ ಹಸ್ಬೆಂಡ್ ಅಲ್ಲೇ ಇದ್ದ ಕಾರಣ ನಾನು ಅಲ್ಲೇ ಸ್ಕೂಲ್ನಲ್ಲಿ ನಾನು ಜಾಯಿನ್ ಆಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ತದನಂತರ ನನ್ನ ಹಸ್ಬೆಂಡ್ ಗಲ್ಫಿಗೆ ಹೋಗುವಂತ ಒಂದು ನಿಶ್ಚಯ ಮಾಡಿದ್ರು. ಸೊ ಹಾಗಾಗಿ ಇಲ್ಲಿ ತಂದೆ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ನಾನು ಮತ್ತೆ ನನ್ನ ಮಗ ಇಲ್ಲಿಗೆ ಬಂದು ನಿಂತ್ಕೊಂಡ್ವಿ. ಸೊ ಅದ ನಂತರ ನಾನು ಇಲ್ಲಿ ಬರುವಾಗ ಒಂದು ಮೋಸ್ಟ್ಲಿ ಜೂನ್ ಜುಲೈ ಆಗಿತ್ತು. ಆಗ ನನಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರುವ ಕಾರಣ ಸ್ಕೂಲ್ಗಳಲ್ಲಿ ಫಿಲ್ ಆಗಿದ್ದ ಕಾರಣ ಒಂದು ಆಲ್ಬಿಶಾರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಹೇಳಿ ಒಂದು ಮುಸ್ಲಿಂ ಸ್ಕೂಲಲ್ಲಿ ನಾನು ಜಾಯಿನ್ ಆದೆ. ಒಂದು 2.5 ವರ್ಷಗಳ ಕಾಲ ನಾನು ಅಲ್ಲಿ ಕೂಡ ಮಕ್ಕಳಿಗೆ ಪಾಠ ಮಾಡಿದ್ದೇನೆ. ಸೊ ಅಲ್ಲಿಂದ ಬರುವಾಗ ಕೂಡ ನನ್ನ ಅಲ್ಲಿಯ ಒಂದು ಮ್ಯಾನೇಜ್ಮೆಂಟ್ ಕೂಡ ನನ್ನನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿರಲಿಲ್ಲ. ಸೊ ಒಂದು ನನಗೆ ಬೇರೆ ಕಾರಣಗಳಿಂದ ಆ ಸ್ಕೂಲ್ ಬಿಡ್ಲಿಕ್ಕೆ ಬಂತು. ನಂತರ ನಾನು ಸೆಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವರ್ಕಾಡಿನಲ್ಲಿ ನಾನು ಟೀಚರ್ ಆಗಿ, ನರ್ಸರಿ ಟೀಚರ್ ಆಗಿ ಮತ್ತೆ ಜಾಯಿನ್ ಆದೆ. ಜಾಯಿನ್ ಆಗಿ ಅಲ್ಲೂ ಕೂಡ ನಾನೊಂದು ಮಕ್ಕಳದ್ದು ಆಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಎಲ್ಲರ ಒಂದು ಪ್ರೀತಿಯನ್ನು ಗಳಿಸ್ಕೊಂಡು ಅಚ್ಚುಮೆಚ್ಚಿನ ಟೀಚರ್ ಆಗಿ ನಾನು ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದೆ. ತದನಂತರ ನಾನು ಕೆಲವೊಂದು ಕಾರಣಗಳಿಗೋಸ್ಕರ ನಾನು ನನ್ನ ಹಸ್ಬೆಂಡ್ ಇರುವಂತ ಊರಿಗೆ ಹೋಗ್ಲಿಕ್ಕೆ ಬಂತು. ಸೊ ಆ ಸಂದರ್ಭದಲ್ಲಿ ನಾನು ಇಲ್ಲಿ ಲೀವ್ ತಗೊಂಡು ನಾನು ದುಬೈಗೆ ಹೋಗಿ 1 ವರ್ಷ ಅಲ್ಲಿ ನಾನು ಸ್ಟೇ ಮಾಡಿದೆ. ಸೊ ತಿರುಗಿ ಬರುವ ಸಂದರ್ಭದಲ್ಲಿ ಇಲ್ಲಿ ಎಲೆಕ್ಷನ್. ಸೊ ಇವರು ಎಲೆಕ್ಷನ್ ಅಂತ ಹೇಳುವಾಗ ನನ್ನಲ್ಲಿ ಈಗಲ್ಲ, ಈ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆನೆ 2 ಬಾರಿ ನನ್ನನ್ನು ಎಲೆಕ್ಷನ್ ನಿಲ್ಲಲಿಕ್ಕೆ ಬೇಕಾಗಿ ನನ್ನನ್ನು ಕೇಳಿದ್ರು. ಬಟ್ ನನಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲಿಲ್ಲ ರಾಜಕೀಯದಲ್ಲಿ. ಸೊ ನನಗೆ ಟೀಚರ್ ಇದ್ದೀನಿ ಅಂತ ಹೇಳಿ ಅದೊಂದು ಹೇಳ್ತಾ ನಾನು ಎಸ್ಕೇಪ್ ಆಗ್ತಿದ್ದೆ. ಬಟ್ ಆ ಸಂದರ್ಭದಲ್ಲಿ ಟೀಚರ್ ಅಲ್ಲ, ನೀವೊಂದು ಈ ಸಲ ಕಂಟೆಸ್ಟ್ ಮಾಡಲೇಬೇಕು, ನಿಮ್ಮಲ್ಲಿ ತುಂಬ ಹೋಪ್ ಇಟ್ಕೊಂಡಿದ್ದೇವೆ ಅಂತ ಹೇಳಿ ಒಂದು ತುಂಬ ಪ್ರಯತ್ನಗಳು ಪಟ್ಟಿದ್ದಾರೆ. ಸೊ ಅದು ಕೂಡ ನಾನು ಅವತ್ತು ಕೂಡ ಎಕ್ಸ್ಪೆಕ್ಟ್ ಮಾಡಿದೆ. ಒಂದು ನೈಟ್ ಬಂದಂತ ಕಾಲ್, ನಮ್ಮ ಒಂದು ಅಚ್ಚ ಅಂತ ಇದ್ದಾರೆ ನಮ್ಮ ಒಂದು ಇದರಲ್ಲಿ ಪುರುಷ ಗುರಿಕಾರ ಅಂತ ಹೇಳಿ ನಮ್ಮ ಹಸ್ಬೆಂಡಿನ ದೊಡ್ಡಪ್ಪನ ಮಗ. ಸೊ ಅವ್ರದೊಂದು ಫೈನಲ್ ಕಾಲ್ ಬಂತು, ನೀವು ಕಂಟೆಸ್ಟ್ ಮಾಡಲೇಬೇಕು ಅಂತೇಳಿ. ಸೊ ನೆಕ್ಸ್ಟ್ ಡೇ ನಾಮಿನೇಷನ್ ಫೈಲ್ ಮಾಡಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪರಿಚಯ ಇಲ್ಲ ನನಗೆ, ಗ್ರಾಮ ಪಂಚಾಯತಿ ಆಗಿರ್ಬೋದು, ಬ್ಲಾಕ್ ಪಂಚಾಯತಿ ಆಗಿರ್ಬೋದು, ಪಂಚಾಯತ್ಗಳಾಗಿರ್ಬೋದು. ಸೊ ಅಲ್ಲಿ ಕೂಡ ನಾನು ಒಬ್ಬಳೇ ಆಗಿ ಹೋರಾಟ ಮಾಡಿ ಮತ್ತೆ ಕಾರ್ಯಕರ್ತರು ನನ್ನೊಟ್ಟಿಗೆ ಸೇರ್ಕೊಂಡು ಒಳ್ಳೆ ರೀತಿಯ ಮತಗಳನ್ನ ನಾನು ತಗೊಂಡು ಜಯಗಳಿಸಿದೆ. ಅದ ನಂತರ ನನ್ನ ಕೆಲಸಗಳು ಸ್ಟಾರ್ಟ್ ಆಯಿತು. ಆದರೆ ವರ್ಕಾಡಿಯಲ್ಲಿ ಅಶ್ವಿನಿ ಟೀಚರ್ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಪರಿಚಯ ಇತ್ತು. ಸೊ ಅದು ಒಂದು ನನಗೆ ಪ್ಲಸ್ ಪಾಯಿಂಟ್ ಆಗಿತ್ತು, ಆ ಒಂದು ಬಹುಮತದಿಂದ ಗೆಲ್ಲಿಕೆ ಬೇಕಾಗಿ. ಸೊ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಇಲ್ಲದೆ ನನಗೆ ಟೀಚರ್ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ನನಗೆ ಮತ ಕೊಟ್ಟು ನನ್ನ ಜಯಗಳಿಸಿದ್ರು. ಬಿಕಾಸ್ ನಾನು ಕೂಡ ಅದೇ ರೀತಿಯ ಒಂದು ರಿಲೇಶನ್ಶಿಪ್ ಅವ್ರ ಹತ್ರ ಇಟ್ಕೊಂಡಿರುವಂತದ್ದು. ಸೊ ಅದಾದ ನಂತರ ನನಗೆ ಬಂದಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ ವಿಧಾನಸಭಾ ಎಲೆಕ್ಷನ್ಸ್. ಸೊ ಅದರಲ್ಲೂ ಕೂಡ ಪರ್ಫಾರ್ಮ್ ಮಾಡಿದ ನಂತರ ನಾನು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಆದೆ. ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿರುವಂತಹ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಎಲ್ಲರ ಸಲಹೆ ಮೂಲಕ ನನಗೆ ಸಾಕಷ್ಟು ನಮ್ಮ ಹಿರಿಯರಾಗಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರಾಗಿರ್ಬೋದು ನನಗೆ ಸಲಹೆ ಕೊಡ್ತಾ ಇದ್ರು. ಸೊ ಅವರು ಕೊಟ್ಟಂತ ಸಲಹೆಗಳ ಮಾರ್ಗದರ್ಶನದಲ್ಲಿ ನಾನು ನಡೆದುಕೊಂಡು ಅವರು ಹಾಕಿದಂತಹ ಒಂದು ಗಿಡ ಉಂಟಲ್ಲ, ಅವರು ಗಿಡ ಹಾಕಿ ಬೆಳೆಸಿದಂತ ಒಂದು ಮರ, ಈಗ ನಾನೊಂದು ಸ್ಟೆಪ್ ಬೈ ನಾನು ಅವರ ಕೈ ಇಟ್ಕೊಂಡು ಮುಂದೆ ಬಂದು ನನ್ನನ್ನು ನಿಲ್ಲಿಸಿದ್ದಾರೆ ಈ ಮಟ್ಟಕ್ಕೆ. ಇವತ್ತು ಕೂಡ ನನ್ನೊಟ್ಟಿಗೆ
ಎಲ್ಲ ಒಂದು ಸಂದರ್ಭದಲ್ಲೂ ಕೂಡ ನನಗೆ ಜೊತೆಯಾಗಿ ನನ್ನ ಹಿರಿಯರು ನಿಂತಿದ್ದಾರೆ. ಓಕೆ, ಸರಿ ಮೇಡಮ್. ತಮ್ಮ ಒಂದು ರಾಜಕೀಯ ಜೀವನ ಈ ರೀತಿ ಪ್ರಾರಂಭ ಆಯಿತು, ಬ್ಲಾಕ್ ಪಂಚಾಯಿತಿಯ ಸದಸ್ಯರಾಗಿದ್ದೀರಿ ತಾವೀಗ. ಹಾಗಿದ್ದಾಗ ವೈ BJP ಅನ್ನೋಂಥ ಪ್ರಶ್ನೆ, ಬಹಳಷ್ಟು ಪಕ್ಷಗಳಿವೆ. ಹಾಗಿದ್ದಾಗ ಟೀಚರ್ ಆಗಿದ್ರಿ, ಶಿಕ್ಷಕಿ ಆಗಿದ್ರಿ, ವೈ BJP ಅನ್ನೋದು ತಮ್ಮ ಒಂದು ಅಜೆಂಡಾ, ಯಾತಕ್ಕೋಸ್ಕರ ಆಯ್ಕೆ ಮಾಡಿದ್ರೆ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ಏನು ಹೇಳ್ತೀರಿ? ನರೇಂದ್ರ ಮೋದಿಜಿ. ಓಕೆ. ನಾನು ಆ್ಯಕ್ಚುಲಿ ನಾನು ಹೇಳಿದೆ, ಈಗಾಗಲೇ ಹೇಳಿದಾಗೆ ಪೊಲಿಟಿಕ್ಸಲ್ಲಿ ನಾನು ಅಷ್ಟು ಆಕ್ಟಿವ್ ಅಲ್ಲ. ಓಕೆ. ಬಟ್ ಆಫ್ಟರ್ ನರೇಂದ್ರ ಮೋದಿಜಿ 2014 ನಂತರ ಈ ನರೇಂದ್ರ ಮೋದಿಜಿ ಅವರ ಒಂದು ವೈಶಿಷ್ಟ್ಯತೆ, ಕೆಲಸ ಮಾಡುವಂಥ ರೀತಿ, ಶೈಲಿಗಳನ್ನ ನಾನು ನೋಡ್ತಾ ಬಂದೆ. ಒಂಥರ ಅಪ್ಡೇಟೆಡ್ ಆಗಿ ಬಂದೆ ನಾನು ಕೂಡ ಪೊಲಿಟಿಕ್ಸ್ನಲ್ಲಿ. ಸೊ ಅವರೊಂಥರ ಡ್ರಾಸ್ಟಿಕ್ ಚೇಂಜನ್ನು ಸೃಷ್ಟಿ ಮಾಡ್ತಾ ಬಂದರು, ಒಂದೊಂದು ಸ್ಟೆಪ್ ಬೈ. ಈ ಮುಂಚೆ ಯಾವುದೇ ರೀತಿಯಂತ ಇಂಥ ಒಂದು ಕಾರ್ಯಗಳು ನಡೆದೇ ಇಲ್ಲ. ನಮಗೆ ಮಹಿಳೆಯರಿಗೆ ಆದಂತಹ ಒಂದು ಯೋಜನೆಗಳಾಗಿರಬಹುದು, ಒಂದು ಅವರು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿ ಬಂದ ನಂತರ ಫಸ್ಟ್ ಅವ್ರು ತಂದಂತಹ ಒಂದು ಸ್ಕೀಮ್ ಅಂತ ಹೇಳಿದ್ರೆ ಸ್ವಚ್ಛ ಭಾರತ್ ಅಭಿಯಾನ್. ಈ ಮಹಿಳೆಯರಿಗೆ ಎಷ್ಟು ಸುರಕ್ಷತೆ ಕೊಡಬೇಕು, ಮತ್ತೆ ಅವ್ರಿಗೆ ಆದಂತಹ ಒಂದು ಪ್ರೈವಸಿ ಬೇಕು ಅಂತ ಹೇಳಿ ಅವ್ರು ನೋಡಿ ಮಹಿಳೆಯರಿಗೋಸ್ಕರ ಮಾಡಿದಂತಹ ಸ್ಕೀಮ್ ಉಂಟಲ್ಲ, ಇವತ್ತು ಸಕ್ಸಸ್ಫುಲ್ ಆಗಿ ಎಲ್ಲ ಮನೆಗಳಲ್ಲೂ ಕೂಡ ಉಚಿತವಾಗಿ ಟಾಯ್ಲೆಟ್ ಕಟ್ಕೊಟ್ಟು. ಸೊ ಆ ಒಂದು ನಿಟ್ಟುಂಟಲ್ಲ ನನಗೆ ತುಂಬಾ ಇಷ್ಟ ಆದದ್ದು, ಅಪ್ರೋಚ್ ಆದದ್ದು. ಮತ್ತೊಂದು ಸ್ಕೀಮ್ ಅಂತ ಹೇಳಿದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ, ಈ ಹೆಣ್ಣು ಮಕ್ಕಳನ್ನ ಭ್ರೂಣದಲ್ಲಿ ಹತ್ಯೆ ಮಾಡ್ತಾ ಇದ್ರು, ಹೆಣ್ಣು ಮಕ್ಕಳು ಅಂತ ಹೇಳಿ ಗೊತ್ತಾದ ಕೂಡಲೇ. ಸೊ ಆ ಹೆಣ್ಣು ಮಕ್ಕಳು ಬೆಳಿಬೇಕು, ಮುಂದೆ ಬರಬೇಕು. ಹೆಣ್ಣು ಮಕ್ಕಳ ಒಂದು ರೇಷಿಯೋ ಏನಿದೆ, ಪಾಪ್ಯುಲೇಷನ್ ರೇಷಿಯೋ ತುಂಬಾ ಕಮ್ಮಿ ಇತ್ತು. ಸೊ ಆ ರೇಷಿಯೋನ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಅವ್ರು ಯೋಚನೆ ಮಾಡಿ ಇಂಥ ಒಂದು ಸ್ಕೀಮ್ಗಳು ತಂದ್ರು. ಸೊ ಆ ಒಂದು ಈ ನಿಟ್ಟುಂಟಲ್ಲ ನನಗೆ ತುಂಬಾ ಇಷ್ಟ ಆದದ್ದು. ಈಗ ನೋಡಿ, ಆ ಒಂದು ಅವತ್ತು ಅವ್ರು ಯೋಚನೆ ಮಾಡಿ ಆ ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ ತಂದ್ರು. ಬಟ್ ಇವಾಗ ನಮ್ಗೆ ಆದಂತಹ ಒಂದು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಈಗ ನಾವು ಮೆನ್ನಿಗೆ ಏನು ಕಮ್ಮಿ ಇಲ್ಲ ಅಂತ ಹೇಳಿ ಫೀಮೇಲ್ ರೇಷಿಯೋ ಹ್ಯಾಸ್ ಬಿಕಮ್ ಮೋರ್. 1000 ಮೆನ್ಗೆ ನಾವು 1020 ವಿಮೆನ್ಸ್ ಇದ್ದೀವಿ. ಸೊ ಇಟ್ ಇಸ್ ಅ ಡ್ರಾಸ್ಟಿಕ್ ಚೇಂಜ್. ನೋಬಡಿ ಕ್ಯಾನ್ ಡೂ ದಿಸ್. ಸೊ ಆಫ್ಟರ್ ದಟ್ ಯು ಕ್ಯಾನ್ ಸಿ ದಟ್ ಸುಕನ್ಯಾ ಸಮೃದ್ಧಿ ಯೋಜನಾ, ಆವಾಸ್ ಯೋಜನಾ, ಜನ್ಧನ್ ಅಕೌಂಟ್, ಉಜ್ವಲ ಯೋಜನಾ, ಉಜಾಲ ಯೋಜನಾ, ಇದೆಲ್ಲ ಯಾರಿಗಾಗಿ ತಂದದ್ದು? ಹೆಣ್ಣು ಮಕ್ಕಳಿಗೋಸ್ಕರ. ಓಕೆ, ದಟ್ಸ್ ವೈ. ಬಿಕಾಸ್ ಆಫ್ ನರೇಂದ್ರ ಮೋದಿ. ಬಿಕಾಸ್ ಆಫ್ ನರೇಂದ್ರ ಮೋದಿ ತಮಗೆ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು, ಏನಾದ್ರು ಅಲ್ಲಿ ಇರಬೇಕು, ನಾನು ಡೆವಲಪ್ಮೆಂಟ್ ತಂದ. ಆ ಡೆವಲಪ್ಮೆಂಟ್ ಬಾಯ್ ಮಾತ್ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದಲ್ಲ ಅವರು. ಅವ್ರು ಹೇಳಿದಂತಹ ಒಂದು ವಿಷಯಗಳನ್ನ ಅವ್ರು ಮಾಡಿ ತೋರಿಸಿದ್ರು. ನೋಡಿದಂತೆ ನಡೀತಾ ಇದ್ದಾರೆ. ದಟ್ ಇಸ್ ದ ಥಿಂಗ್. ಐ ಕೇಮ್ ಟು BJP. ಓಕೆ, ಬಿಕಾಸ್ ಆಫ್ ನರೇಂದ್ರ ಮೋದಿ. ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಅಲ್ಲ ಹಾಗಾದ್ರೆ? ಭಾರತೀಯ ಜನತಾ ಪಾರ್ಟಿಗೋಸ್ಕರನೇ. ಯಾಕೆ ಗೊತ್ತಾ ಮೇಡಮ್, ಈಗ ಬಹಳಷ್ಟು ಜನರಿಗೆ ಎಂಪಿಗಳು ಅಥವಾ ಬಹಳಷ್ಟು ಜನರು ಹೋಗ್ತಾ ಇರುವಂತದ್ದು ಚುನಾವಣೆಗೆ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ, BJP ಹೆಸರಲ್ಲಿ ಹೋಗ್ತಾ ಇರಲಿಲ್ಲ. ಈ ಹಿಂದೆ BJP ಅಂತ ಬಂದಾಗ ಪಕ್ಷ ಮುಖ್ಯ, ನಮ್ಗಳಿಗೆ ವ್ಯಕ್ತಿ ಮುಖ್ಯ ಅಲ್ಲ ಅನ್ನುವಂಥದ್ದು. ಆದರೆ ಈಗ ವ್ಯಕ್ತಿ ಮುಖ್ಯ, ಪಕ್ಷ ಮುಖ್ಯ ಅಲ್ಲ ಅಂತಹ ಒಂದು ಪರಿಸ್ಥಿತಿಗೆ ಬಂದು ತಲುಪಿದೆ. ಬಿಕಾಸ್ ಆಫ್ ಮೋದಿ ಗ್ಯಾರಂಟಿ ಅನ್ನೋ ಹೆಸರು, ಮೋದಿ ಪರಿವಾರ ಅನ್ನೋ ಹೆಸರು. ಯಾಕೆ ಈ ವಿಚಾರಕ್ಕೆ ಬಂತು ಅನ್ನುವಂಥದ್ದು ಪ್ರಶ್ನೆ. ಬಹುಶಃ ತಮಗೂ ಕೂಡ, ನಾನು ನಿಮ್ಮಲ್ಲಿ ಕೇಳಿದಾಗ ಕೂಡ ಬಿಕಾಸ್ ಆಫ್ ಮೋದಿ ಅಂತ ಹೇಳ್ತೀರಿ. ಜನರದ ಓಟ್ ಕೇಳಬೇಕಂತ ಹೋದಾಗ ಅವರು ಕೂಡ ಮೋದಿಗೆ ಓಟ್ ಹಾಕಿ ಅಂತ ಹೇಳ್ತಾರೆ, BJPಗೆ ಓಟ್ ಹಾಕಿ ಅನ್ನುವಂತ ಯಾರು ಹೇಳಲ್ಲ. ತಾವು ಕೂಡ ಅದನ್ನೇ ಪರಿಪಾಲನೆ ಮಾಡ್ತಾ ಇದ್ರಿ. ನಾನು ಪಕ್ಕಾ ಮೋದಿಜಿ ಫಾಲೋವರ್. ಇಸ್ ಇಟ್ ವರ್ಕೌಟ್ ಆಗುತ್ತಾ ತಮ್ಮ ಕೇರಳದಲ್ಲಿ? ಎಡರಂಗದವರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಹಾಗಿದ್ದಾಗ ಬಹಳಷ್ಟು ಜನರು ಮೋದಿ ಅವರನ್ನ ನಂಬ್ಕೊಂಡವರು ಅಥವಾ ಅವರ ಮೇಲೆ ಅಭಿಪ್ರಾಯ ಒಲವಿದ್ದವರು ಇದ್ದಾರೆ ಅಲ್ಲಿ? ಶೂರ್ ಆಗಿದ್ದಾರೆ ಈಗ. ಬಿಕಾಸ್ ನವ ಡೇಸ್ ದ ಪೀಪಲ್ ಆರ್ ವೆರಿ ಎಜುಕೇಟೆಡ್. ಮತ್ತೆ ಅವರು ಮೀಡಿಯಾಸ್ನ ನೋಡ್ತಾ ಇದ್ದಾರೆ, ಎಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳಿ ಪಕ್ಕಾ ನ್ಯೂಸ್ ಅವ್ರಿಗೆ ಸಿಗ್ತಾ ಇದೆ. ಈಗ ಭಾರತದಲ್ಲಿ ಎಲ್ಲಿ BJP ಸರ್ಕಾರ ಇದೆಯೋ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ, ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಬರ್ತಾ ಇದೆ. ಒಂದು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಒಂದು ಏರ್ಪೋರ್ಟ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಮೆಡಿಕಲ್ ಹಾಸ್ಪಿಟಲ್ಸ್ ಆಗಿರ್ಬೋದು. ಆದ್ರೆ ನಮ್ಮ ಕೇರಳದಲ್ಲಿ ಮಾತ್ರ ಯಾಕೆ ಆಗ್ತಾ ಇಲ್ಲ? ಎಡರಂಗ ಮತ್ತು ಬಲರಂಗ ಮೀನ್ಸ್ LDF ಅಂಡ್ UDF ಚೇಂಜ್ ಆಗಿ ಇಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಂತಹ ಒಂದು ಡೆವಲಪ್ಮೆಂಟ್ ತರಲಿಲ್ಲ. ಈಗ ನಮಗೆ ಆಗ್ತಾ ಇರುವಂತಹ ನ್ಯಾಷನಲ್ ಹೈವೇ ಆಗಿರ್ಬೋದು, ₹1 ಹಣ ಕೊಡಲಿಲ್ಲ ಕೇರಳ ಸರ್ಕಾರ. ಅದನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಭರಿಸಿಕೊಂಡು ಆ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ಕೆಲಸ ಕಂಪ್ಲೀಟ್ ಆಗ್ತಾ ಬರ್ತಾ ಉಂಟು. ಸೊ ಜನಗಳಿಗೆ ಈಗ ಗೊತ್ತಾಗಿದೆ ಮೋದಿಜಿ ಅವರ ಕೆಲಸ, ಮೋದಿಜಿ ಅಂಡರ್ ಅಲ್ಲಿ ಕೆಲಸ ಮಾಡುವಂತಹ ಮಿನಿಸ್ಟರ್ಗಳಾಗಿರ್ಬೋದು ಅಥವಾ ನಾವು ಕಾರ್ಯಕರ್ತರಾಗಿರ್ಬೋದು, ಅವರಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳುವಂತ ವಿಶ್ವಾಸ ನಮ್ಮ ಜನಗಳಿಗೆ ಈಗಾಗಲೇ ಮನ ಮುಟ್ಟಿದೆ. ಸೊ ಅವರು ಕೂಡ ಡೆವಲಪ್ಮೆಂಟ್ಗೋಸ್ಕರ ಈ ಬಾರಿ NDAಗೆ ವೋಟ್ ಮಾಡ್ತಾರೆ. ಓಕೆ, ಜೊತೆಗೆ ನಾನೊಂದು ಪ್ರಶ್ನೆ ಕೇಳಿದೆ ಮೇಡಮ್, ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ, ಏನ್ ಹೇಳ್ತೀರಿ? ಪಕ್ಷ ಮುಖ್ಯ ನಮಗೆ, ವ್ಯಕ್ತಿ ಮುಖ್ಯ ಅಲ್ಲ ಅಂತ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ. ಈಗ ವ್ಯಕ್ತಿಯ ಹಿಂದೆ ಬಿದ್ದಿದೆ, ನರೇಂದ್ರ ಮೋದಿ ಅವರ ಹಿಂದೆ ಅಲ್ಲ. ಆಕ್ಚುಲಿ ಏನಂತ ಹೇಳಿದ್ರೆ ಪಕ್ಷನೇ ಮುಖ್ಯ ನಮಗೆ. ಓಕೆ, ನರೇಂದ್ರ ಮೋದಿಜಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನರೇಂದ್ರ ಮೋದಿಜಿ ಅಂತಹ ಒಂದು ವ್ಯಕ್ತಿತ್ವ, ಅವರ ಒಂದು ಬಿಹೇವಿಯರ್ ಆಗಿರ್ಬೋದು, ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ನುಡಿದಂತೆ ನಡೆಯುವಂತಹ ಒಂದು ಕ್ಯಾರೆಕ್ಟರ್ ಉಂಟಲ್ಲ, ಅದು ತುಂಬಾ ಇಷ್ಟ.
ಸೊ ಯಾರು ಕೂಡ ಮೋದಿಜಿಯವ್ರನ್ನ ಇಷ್ಟಪಡದೆ ಇಲ್ಲದಂತಹ ವ್ಯಕ್ತಿಗಳು. ಈಗ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ಮೋದಿಜಿ ಇಸ್ ವೆರಿ ಫೇಮಸ್. ಸೊ ಆ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರೇ ನಮ್ಮ ಹಾಟ್ ಫೇವ್ರೇಟ್ ಯಾವತ್ತೂ ಕೂಡ ಅವರು ನಮ್ಮ ಐಡಲ್ ಅನ್ನುವಂಥದ್ದು, ಪಕ್ಷಕ್ಕಿಂತ ಇಲ್ಲ. ಓಕೆ, ಎನಿವೆ, ಎಸ್, ತಮ್ಮ ಪಕ್ಷದ ನಾಯಕರು. ಹಾಗಿದ್ದಾಗ ತಾವುಗಳು ಅವರನ್ನ ಏನು ಮಾಡಲೇಬೇಕಾಗುತ್ತೆ, ಪೋರ್ಟ್ರೇಟ್ ಮಾಡಲೇಬೇಕು ನಾಯಕನಾಗಿ. ಹಾಗಿದ್ದಾಗ ಈ ಬಾರಿಯ ಚುನಾವಣೆ ನಾವು ನೋಡಿದಾಗ ಎಷ್ಟು ಭರವಸೆ ಇದೆ ತಮ್ಗಳಿಗೆ, ತಾವಲ್ಲಿ ಗೆಲ್ತೀರಾ ಅನ್ನೋ? ಯಾಕಂದರೆ ಬಹಳಷ್ಟು ದಶಕಗಳು 2 ದಶಕಗಳು ಸಾಧ್ಯವೇ ಇಲ್ಲ, ಗೆದ್ದೇ ಇಲ್ಲ. ಈ ಬಾರಿ ಗೆಲ್ಲಬೇಕು ಅಂತ ಬಂದಾಗ ಸಾಧ್ಯ ಇದೆಯಾ? ಎಡರಂಗದ ಒಂದು ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಇಸ್ ಇಟ್ ಪಾಸಿಬಲ್ ಅಂತ ಪ್ರಶ್ನೆ. ಭಾರತೀಯ ಜನತಾ ಪಾರ್ಟಿ ಅಂತ ಬಂದಾಗ ಹಿಂದುತ್ವ ಅಂತ ಹೇಳ್ತಾರೆ, ಹಿಂದುತ್ವ ಅಂತ ಬಂದಾಗ ಭಾರತೀಯ ಜನತಾ ಪಾರ್ಟಿ. ಹಾಗಿದ್ದಾಗ ತಾವು ಹಿಂದುತ್ವದ ಅಜೆಂಡಾದಲ್ಲೇ ಹೋಗ್ತೀರಾ? ಏನು ಕತೆ? ನಾವು ಡೆವಲಪ್ಮೆಂಟ್ಸ್. ಓಕೆ, ಬಿಕಾಸ್ ನರೇಂದ್ರ ಮೋದಿಜಿಯವರು ಮಾಡಿದಂತಹ ಡೆವಲಪ್ಮೆಂಟ್ ಅನ್ನ ನಾವು ನಮ್ಮ ಕಾಸರಗೋಡು ಜಿಲ್ಲೆ ಆಗಿರ್ಬೋದು ಅಥವಾ ಕೇರಳದಲ್ಲಾಗಿರ್ಬೋದು ಡೆವಲಪ್ಮೆಂಟ್ ನಾವು ತರ್ತೇವೆ. ಬಿಕಾಸ್ MP ನಮಗೆ ಒಂದು MP ಇಲ್ಲ, MLA ಕೂಡ ಇಲ್ಲ. ಓಕೆ, ಸೊ ನಾವು ಅಲ್ಲಿ ಪ್ರತಿನಿಧಿಸಬೇಕಾದ್ರೆ ಈಗ BJP ಗವರ್ಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಒಂದು ಗವರ್ಮೆಂಟ್ ಕೊಡುವಂಥ ಸ್ಕೀಮ್ಗಳನ್ನ ತರಬೇಕು ಅಂತ ಹೇಳಿದ್ರೆ ಕಾಸರಗೋಡು ಜನತೆ ಒಂದು BJPಯ ಕ್ಯಾಂಡಿಡೇಟ್ನ ಗೆಲ್ಲಿಸಬೇಕು. ಸೊ ಗೆಲ್ಸಿದ್ರೆ ಖಂಡಿತವಾಗ್ಲೂ ಇಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಈಗ ಒಂದು ಸಿಂಪಲ್ ರೀಸನ್ ಒಂದು ಹೇಳ್ತೇನೆ ನಾನು. ಟ್ರೈನ್ಗಳು ಓಡಾಟ ಮಾಡುವಂಥ ಟ್ರೈನ್ಗಳನ್ನು ಕೂಡ MP ಗೆ ಆರಾಮವಾಗಿ ನಿಲ್ಲಿಸುವಂತಹ ಎಲ್ಲ ಅಧಿಕಾರ ಉಂಟು. ಒಂದು ಲೆಟರ್ ಬರೆದ್ರೆ ಸಾಕು. ಆದರೆ ಇವರು ಏನು ಮಾಡಿದ್ರು? ಇದುವರೆಗೆ ಕೂಡ ಒಂದೊಂದು ಟ್ರೈನ್ಗಳನ್ನ ಕೂಡ ಅವ್ರಿಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದೇ ಭಾರತ್ ತಗೊಂಡು ಬಂದರು, ನರೇಂದ್ರ ಮೋದಿಜಿ ತಗೊಂಡು ಬಂದರು. ಓಕೆ, ಮತ್ತೆ ಅವರಿಗೆ ಒಂದು ಏಮ್ಸ್ ತರ್ಬೋದು, ಅಲ್ಲದಿದ್ದರೆ ಒಂದು ಕಾಲೇಜ್ ಇಲ್ಲಿ ಮಾಡಿಸ್ಬೋದು. ಈ MP ಉದ್ಘಾಟನೆ ಮಾಡಲಿಕ್ಕೆ ಆಗಿರ್ಬೋದು, ಭಾಷಣ ಮಾಡಲಿಕ್ಕೆ ಆಗಿ ಸೀಮಿತ ಆಗಿರುವಂತಹ ವ್ಯಕ್ತಿ ಆದ ಕಾರಣ ಜನಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಸೊ ಡೆವಲಪ್ಮೆಂಟ್ಗೋಸ್ಕರ ಈ ಸಲ NDAನ ಗೆಲ್ಲಿಸ್ಕೊಡ್ತಾರೆ. ಓಕೆ, ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ತಾವು ಹೋಗ್ತಾ ಇರೋದು, ಹಿಂದುತ್ವ ವಿಚಾರವಾಗಿ ಹೋಗ್ತಾ ಇಲ್ಲ. ಓಕೆ, ಬಹಳಷ್ಟು ಕಷ್ಟ ಇದೆ ಆದ್ರೂ ಕೂಡ, ಯಾಕಂದ್ರೆ ಅಲ್ಲಿ ಕೇರಳ ಭಾಗ ನೀವು ಹಿಂದುತ್ವ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಒಂದು ಮಾತು ಹೇಳ್ತೇನೆ. ನಮ್ಮ ನರೇಂದ್ರ ಮೋದಿಜಿ ಅವರು ಹಿಂದುತ್ವ ಅಂತ ಹೇಳಿ ಎಲ್ಲೂ ಕೂಡ ಜಾಸ್ತಿ ಅವರು ಮಾತಾಡಿದ್ದು ನೀವು ಕೇಳಿಲ್ಲ ಅಂತ ಅನ್ಕೊಳ್ತೇನೆ. ಓಕೆ, ಅದರಲ್ಲೂ ಕೂಡ ರಾಮ ನಮ್ಮ ದೇಶದ ಆಸ್ತಿ, ಅಸ್ತಿತ್ವ, ಅದು ನಮ್ಮ ಅಸ್ತಿತ್ವ. ಓಕೆ, ಎಸ್, ಅವರು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ರು. ಬಹಳಷ್ಟು ಅದಕ್ಕೆ ಅಪಪ್ರಚಾರ ಅಥವಾ ಬಹಳಷ್ಟು ಒಂದು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಆಸ್ ಪ್ರಧಾನ ಮಂತ್ರಿಯಾಗಿ ಒಂದು ಧರ್ಮವನ್ನು ಓಲೈಕೆ ಮಾಡ್ತಾ ಇದ್ದಾರೆ, ಅಥವಾ ಮೊನ್ನೆ ದ್ವಾರಕಕ್ಕೆ ಹೋಗಿದ್ರು. ಆ ರೀತಿ ಇದ್ದಾಗ BJP ಅಂತ ಬಂದಾಗ ಹಿಂದುತ್ವ ಅಂತ ಬಂದಾಗ BJP ಅನ್ನೋ ಮಾತುಗಳು ಇದೆ. ಸೊ ದಟ್ಸ್ ವೈ ಈಗ ತಮಿಳುನಾಡಲ್ಲೂ ಕೂಡ ಸ್ಟಾಲಿನ್ ವಿರುದ್ಧವಾಗಿ ಹೋಗ್ತಾ ಇರುವಂಥ ಅಣ್ಣಾಮಲೈ ಅವರು ಕೂಡ ಸೊ ಅದೇ ಒಂದು ಆ ಮಾನದಂಡದ ಮೇಲೆ ಹೋಗ್ತಾ ಇದ್ದಾರೆ ಅನ್ನೋ ವಿಚಾರಗಳು. ಸೊ ಹಾಗಿದ್ದಾಗ ತಾವು ಯಾವ ಮಾನದಂಡದ ಮೇಲೆ, ಅದರಲ್ಲೂ ಕೂಡ ಕೇರಳದಲ್ಲಿ ಕಾಸರಗೋಡಿನಲ್ಲಿ ಹೋಗ್ತೀರಿ? ಈಗ ಇತ್ತೀಚೆಗೆ ಬಂದಂತಹ ಒಂದು ನಮ್ಮ ನರೇಂದ್ರ ಮೋದಿಜಿ ತ್ರಿಶೂರ್ಗೆ ಬಂದಿದ್ರು. ಒಂದು ಮೋದಿಕೊಪ್ಪಂ ಮಹಿಳಾ ಕಾರ್ಯಕ್ರಮಕ್ಕೆ ಬಂದಿದ್ರು. ನೋಡಿರ್ಬೋದು ನೀವು. ಫಸ್ಟ್ ಟೈಮ್ ಇನ್ ಕೇರಳ ಅಷ್ಟು ಒಂದು ಮಹಿಳೆಯರನ್ನ ಒಗ್ಗಟ್ಟು ಮಾಡಿಕೊಂಡು ನಡೆದಂತ ಒಂದು ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೂಡ ನಾನು ನರೇಂದ್ರ ಮೋದಿಜಿ ಒಟ್ಟಿಗೆ ಇದ್ದೆ, ನಾನು ವೇದಿಕೆಯಲ್ಲಿ. ಓಕೆ, ಸೊ ಅವತ್ತು ಹೇಳಿದಂಥದ್ದವರು ನನಗೆ 4 ಜಾತಿ ಇರೋದು. ಓಕೆ, ಒಂದು ಯುವಕರು, ಮಹಿಳೆಯರು, ಕೃಷಿಕರು, ಬಡವರು. ಇವರಿಗೋಸ್ಕರನೇ ತಂದಂತ ಹಲವಾರು ಯೋಜನೆಗಳು. ಅದರಲ್ಲಿ ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ ಅಂತ ಭೇದವ ಮಾಡಲಿಲ್ಲ. ಎಲ್ಲರೂ ಕೂಡ ಯೋಜನೆಗಳ ಫಲಾನುಭವಿಗಳು, ಬೆನಿಫಿಷರೀಸ್. ಕೊರೋನಾ ವ್ಯಾಕ್ಸಿನ್ ಬಂದಾಗಲೂ ಕೂಡ ಇದು ಹಿಂದೂಸ್ಗೆ ಕೊಡಬೇಕು ಅಂತ ಹೇಳಿಲ್ಲ. ಎಲ್ಲರೂ ಭಾರತ ದೇಶದ ಪ್ರತಿಯೊಂದು ಪ್ರಜೆಗೆ ಕೂಡ ನೀಡಿದ್ದಾರೆ. ಸೊ ಎಲ್ಲಿ ಹಿಂದುತ್ವ ಅಂತ ಹೇಳಿ ನಾವು ಭೇದವ ಮಾಡಿದ್ದೇವೆ? ಇಲ್ಲಿ ಜನಗಳು ಸೃಷ್ಟಿ ಮಾಡ್ತಾ ಇರೋದು, ವಿರೋಧ ಪಕ್ಷಗಳನ್ನು ಸೃಷ್ಟಿ ಮಾಡ್ತಾ ಇರುವಂತದ್ದು. ಬಿಕಾಸ್ ಅವ್ರಿಗೆ ಅದೇ ವೋಟ್ ಬ್ಯಾಂಕ್. ಒಂದೇ ಹೇಳ್ತಾ ಇರೋದು ಹಿಂದೂ ಅಂತ ಹೇಳಿದ್ರೆ ಬಿಜೆಪಿ ಅಂತ ಹೇಳಿದ್ರೆ ಹಿಂದೂ ಅಂತ ಹೇಳಿ ಇವರ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡ್ಲಿಕ್ಕೆ ಬೇಕಾಗಿ ನಮ್ಮ ಒಂದು ಪಕ್ಷದ ಮೇಲೆ ತಪ್ಪು ತಿಳುವಳಿಕೆನ ಹಾಕ್ತಾ ಇದ್ದಾರೆ. ಓಕೆ, ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥದ್ದು ಮೋದಿ ಅವರ ಒಂದು ಅಜೆಂಡಾ, ಅವರ ಮಾನದಂಡ ತಾವು ಹೇಳ್ತೀರಿ. ಹಾಗಿದ್ದಾಗ ತಮ್ಮ ಒಂದು ಕ್ಷೇತ್ರಗಳಲ್ಲಿ ಬಹಳಷ್ಟು ಬಹುಸಂಖ್ಯಾತರಿಗೆ ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಹಿಂದೂಗಳಿದ್ದಾರೆ. ಎಲ್ಲರನ್ನ ಹೇಗೆ ಒಟ್ಟಾಗಿ ಕರೆದುಕೊಂಡು ಹೋಗ್ತೀರಾ? ಯಾಕಂದರೆ ಅಲ್ಲಿ ಇರುವಂಥದ್ದು ಕಮ್ಯುನಿಸ್ಟರ ಪಕ್ಷ, ಕಾಂಗ್ರೆಸ್ ಪಕ್ಷ ಬಹಳಷ್ಟು ಒಂದು ಭದ್ರವಾಗಿ ಬೇರೂರಿದೆ. ಹಾಗಿದ್ದಾಗ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಹೇಗೆ ತಮಗೆ ಒಲವು ಕಾಣಬಹುದು ಅನ್ನೋದು ಅನಿಸ್ತಾ ಇದೆ? ಈಗಾಗಲೇ ಹೇಳಿದಾಗೆ ಹಲವಾರು ಯೋಜನೆಗಳು ತಂದ್ರು ಅಂತ ಹೇಳಿದ್ನಲ್ಲ. ಈಗ ಇತ್ತೀಚೆಗೆ ನಾವು ತೆಗೆದಂತಹ ಒಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ಅಲ್ಲಿ ಪ್ರತಿ ಪಂಚಾಯತ್ ವೈಸು ನಾವು ರಿಪೋರ್ಟ್ ತೆಗೆದಿದ್ದೇವೆ, ಬೆನಿಫಿಷರೀಸ್ ಯಾರು ಅಂತ ಹೇಳಿ. ಆ ಬೆನಿಫಿಷಿಯರಲ್ಲಿ 10 ಜನ ಹಿಂದೂಸ್ ಆಗಿದ್ರೆ ಅದರಲ್ಲಿ 6 ಜನ ಮುಸ್ಲಿಮ್ಸ್, 2 ಕ್ರಿಶ್ಚಿಯನ್ಸ್ ಇದ್ದಾರೆ. ಓಕೆ, ಸೊ ದೇ ಆರ್ ನೀಡ್ ಇನ್ ದ ಡೆವಲಪ್ಮೆಂಟ್. ಮತ್ತೆ ಈ ಯೋಜನೆಗಳ ಬೆನಿಫಿಷರೀಸ್ ಅವ್ರಿಗೆ ಮತ್ತೆ ಕೂಡ ಈ ಯೋಜನೆಗಳು ಬೇಕು. ಓಕೆ, ಮತ್ತೆ ಅವ್ರಿಗೆ ಪಕ್ಕಾ ಗೊತ್ತಿದೆ ಮೋದಿಜಿ ಇದ್ರೆ ಮಾತ್ರ ಇದೆಲ್ಲ ಸಾಧ್ಯ ಇದೆ, ಭಾರತೀಯ ಜನತಾ ಪಾರ್ಟಿ ಬಂದ್ರೆ ಮಾತ್ರ ಇಂಥ ಯೋಜನೆಗಳು ನಮಗೆ ಬರುತ್ತೆ ಅಂತ ಹೇಳಿ 100% ಅವ್ರಿಗೆ ಎಜುಕೇಟೆಡ್ ಆಗಿದ್ದಾರೆ. ಸೊ ದೇ ಆರ್ ಟೇಕಿಂಗ್ ದ ಬೆನಿಫಿಟ್ಸ್ ಫ್ರಮ್ ಆ ಗೌರ್ಮೆಂಟ್.
ಓಕೆ ಓಕೆ ಸೊ ಶ್ಯೂರ್ಲಿ ದಿಸ್ ಟೈಮ್ ದೇ ವಿಲ್ ವೋಟ್. ಓಕೆ ಎಷ್ಟು ಸ್ಟ್ರೆಸ್ ಇದೆ ಈಗ ಸದ್ಯಕ್ಕೆ ತಮ್ಗಳಿಗೆ? ಸ್ಟ್ರೆಸ್ ಇದೆ, ಎಷ್ಟು ಇದೆ ಸ್ಟ್ರೆಸ್ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸ್ಟ್ರೆಸ್ ಇದ್ದೇ ಇರುತ್ತಲ್ವಾ? ಎಷ್ಟಿದೆ? ಒಂದು MP ಕ್ಯಾಂಡಿಡೇಟ್ ಅಂತ ಹೇಳುವಾಗ ಓಕೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಓಕೆ ಸೊ ನಾನು ಗೆಲ್ತೀನೋ ಅಥವಾ ಸೋಲ್ತೀನೋ ಅನ್ನೋ ಸ್ಟ್ರೆಸ್ ಅಲ್ಲ, ಓಕೆ ಎಲ್ಲರ ಹತ್ರ ನಾನು ಹೋಗಿ ಮುಟ್ತೇನೋ ಅಂತ ಹೇಳುವಂತ ಸ್ಟ್ರೆಸ್. ಬಿಕಾಸ್ ನಾನು ನನ್ಗೆ ಒಂದು ಅಜೆಂಡಾ ಅಂತ ಹೇಳಿದ್ರೆ ಈ ಒಂದು ಕ್ಯಾಂಪೇನಲ್ಲಿ ಎಲ್ಲ ಒಂದು ಪ್ರತಿಯೊಂದು ಪಂಚಾಯತಲ್ಲೂ ಕೂಡ ನಾನು ಹೋಗಿ ಮುಟ್ಟಬೇಕು, ಪ್ರತಿಯೊಂದು ಮನೆಗಳು ಕೂಡ ನನ್ನ ಪೋಸ್ಟರ್ ಹೋಗಬೇಕು, ಪ್ರತಿಯೊಂದು ಮನೆಯಲ್ಲೂ ಕೂಡ ನನ್ನ ಮಾತುಗಳು ಆಡಬೇಕು ಅನ್ನುವಂತಹ ಒಂದು ಒಲವನ್ನು ಇಟ್ಕೊಂಡಿದ್ದೇನೆ. ಸೊ ಇದರ ಬಗ್ಗೆ ನಂಗೆ ಸ್ವಲ್ಪ ಸ್ಟ್ರೆಸ್ ಇದೆ ಅಷ್ಟೇ. ಜೊತೆಗೆ ತಮಗೆ ಅಭಿನಂದನೆ ಹೇಳ್ತೀನಿ. ಯಾಕಂತ ಬಂದಾಗ ಒಂದ್ ಕಡೆ ಅಲ್ಲಿ ಪಂಚಾಯತಿಯಲ್ಲಿ ತಾವು ಗೆಲ್ತೀರಿ, ಅಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಧ್ವಜವನ್ನ ಹಾರಿಸ್ತೀರಿ. ಆಸ್ ಎ ಮಹಿಳೆಯಾಗಿ ಪ್ರಥಮ ಬಾರಿಗೆ ತಾವು ಅಲ್ಲಿ ನಿಂತು ಗೆದ್ದವರು ತಾವು. ಹಾಗಿದ್ದಾಗ ಒನ್ಸ್ ಅಗೇನ್ ಇಲ್ಲೂ ಕೂಡ ಆಯ್ಕೆ ಆಗಿದ್ದೀರಿ ಅಂತ ಬಂದಾಗ ಅಭಿನಂದನೆಗಳು. ನಾನು ಆಗಲೇ ಹೇಳಬೇಕಾಗಿತ್ತು, ಈಗ ಹೇಳ್ತಿದ್ದೀನಿ. ಯಾಕಂದರೆ ಸ್ವಲ್ಪ ಒಂದು ಕ್ಯಾಂಡಿಡೇಟ್ ಜೊತೆ ನಂಬಿಕೆ ಬರಬೇಕು, ಭರವಸೆ ಇರಬೇಕು. ತಮ್ಮ ಜೊತೆ ಮಾತಾಡಿದಾಗ ಏನೊಂದು ವಿಷನ್ ಇದೆ, ಆ ವಿಷನ್ ಇಟ್ಕೊಂಡು ಮುಂದೆ ಹೋಗ್ತೀರ ಅನ್ನೋ ಒಂದು ನಂಬಿಕೆ ಇದೆ ತಮ್ಮಲ್ಲಿ. ಹಾಗಿದ್ದಾಗ ಆ ಸಂದರ್ಭ ಹೇಗಾಗಿತ್ತು? ಅಂದರೆ ತಾನು ಬ್ಲಾಕ್ನಲ್ಲಿ ತಾವು ಗೆದ್ದಿದ್ರಿ, ಆ ಸಂದರ್ಭ ಹೇಗೆ ಅನಿಸ್ತು ಅನ್ನೋಂಥ ಪ್ರಶ್ನೆ. ಯಾಕಂದರೆ ಅಲ್ಲೂ ಇಲ್ಲೂ ಯಾವುದೇ ಭದ್ರಕೋಟೆ ಅಂತ ಬಂದಾಗ ಅಲ್ಲಿ ಹೊಡೆದು ನಾವು ಅಲ್ಲಿ ಜಯಗಳಿಸ್ತೀವಿ ಅಂತ ಬಂದಾಗ ವಿಕ್ಟ್ರಿ ಅಂತ ಹೇಳ್ತೀವಿ ನಾವು. ಸೊ ಆ ಒಂದು ಸಾಧನೆಯನ್ನು ಏನು ಹೇಳ್ತೀರಿ? ಅವತ್ತಿನ ದಿನ ಇವಾಗಲೂ ತುಂಬಾ ಚೆನ್ನಾಗಿ ನೆನಪಿದೆ ನನಗೆ. ಬಿಕಾಸ್ ಅದು ನನ್ನ ಒಂದು ಮರೆಯಲಾದಂಥ ದಿನ. ಹೌದು. ಈ ಕೌಂಟಿಂಗ್ ಟೈಮಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಕೌಂಟಿಂಗ್ ಅಲ್ಲಿ ಇದ್ರು. ನಾನ್ ಮಾತ್ರ ಮನೇಲಿ ಅಡ್ಗೆ ಮಾಡ್ತಾ ಮನೇಲಿದ್ದೆ. ಟಿವಿ ಆನ್ ಮಾಡ್ಲಿಲ್ಲ, ಮೊಬೈಲ್ ಆನ್ ಮಾಡ್ಲಿಲ್ಲ, ಎಂತ ಕೂಡ ಇಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಸಿ ದಟ್ ರಿಸಲ್ಟ್. ನನಗೆ ಹೋಪ್ ಇರ್ಲಿಲ್ಲ, ನಾನ್ ವಿನ್ ಆಗ್ತೀನಿ ಅಂತ ಹೇಳುವಂತ ನನಗೆ ಹೋಪ್ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ವಿಶ್ವಾಸ ಇತ್ತು, ಬಟ್ ಫಸ್ಟ್ ಟೈಮ್ ನಿಂತದಲ್ವಾ, ಯಾರಿಗೂ ಕೂಡ ಅಷ್ಟು ಪರಿಚಯ ಇಲ್ಲ. ಹಾಗಾಗಿ ನಾನು ಮನೇಲೇ ಇದ್ದೆ. ಅಲ್ಲಿ 1000 ಲೀಡಲ್ಲಿ ಜಯ ಗಳಿಸಿದ್ರಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಕಾಲ್ ಬಂತು. ನೀವ್ ಎಲ್ಲಿದ್ದೀರಿ ಅಶ್ವಿನಿ ಅಕ್ಕ, ವಿನ್ ಆಗಿದ್ದೀರಿ, ಮನೇಲಿದ್ದೀರಿ, ಎದ್ದು ಬನ್ನಿ ಅಂತ ಹೇಳಿದ್ರು. ಆ ಒಂದು ಕ್ಷಣ ನನಗೆ ಕಣ್ಣಲ್ಲಿ ಫುಲ್ ನೀರು, ಸಂತೋಷ ಮತ್ತೆ ಆಶ್ಚರ್ಯ ಆಯ್ತು. ಫಸ್ಟ್ಗೆ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ಹೇಳ್ದೆ, ಈ ತರ ನಾನು ವಿನ್ ಆಗಿದ್ದೀನಿ ಅಂತ ಹೇಳ್ದೆ. ಬೆಳಿಗ್ಗೆಯಿಂದ ಆ ರಿಸಲ್ಟ್ ಬರೋ ತನಕ ನಾನು ಏನೂ ತಿಂದಿರ್ಲಿಲ್ಲ. ಮತ್ತೆ ನಾನು ಟಕ್ ಅಂತ ರೆಡಿಯಾಗಿ ನಾನು ಹೊರಟೆ ಅಲ್ಲಿ ಹೊರಟ ನಂತರ ಅಲ್ಲಿಗೆ ಹೋಗಿ ಮುಟ್ಟುವಾಗ ಹೇಳ್ತಾರೆ, ಇನ್ನು 2 ಬೂತಿನ ಕೌಂಟಿಂಗ್ ಬಾಕಿ ಇದೆ. ಇವರು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಪೋಸ್ಟ್ ಮಾಡೇ ಇತ್ತು ವಿಜಯಗೊಳಿಸಿದ್ರು ಅಂತೇಳಿ. ಅಲ್ಲಿ ಹೋಗಿ ನಾನು ಕೇಳುವಾಗ ಇಲ್ಲ ಕೌಂಟಿಂಗ್ ಬಾಕಿ ಇದೆ ಅಂತ ಹೇಳ್ತಾರೆ. ನಾನೊಂದು ಕಡೆ ಮೂಲೆಲ್ಲ ಕುತ್ಕೊಂಡು ಹೀಗೆ ಸುಮ್ಮನೆ ಕುತ್ಕೊಂಡಿದ್ದೆ. ಅಲ್ಲಿ ನಮ್ಮ ಒಬ್ರು ಮಣಿಕಂಠ ರೈ ಅಂತ ಹೇಳ್ಬಿಟ್ಟು ನಮ್ಮ ಅವಾಗ ಮಂಡಲದ ಅಧ್ಯಕ್ಷರಾಗಿದ್ರು. ಸೊ ಅವರು ಯಾಕೆ ಈ ತರ ಇಷ್ಟೊಂದು ಟೆನ್ಷನ್ ಮಾಡಿ ಕುತ್ಕೊಂಡಿದ್ದಾರೆ, ನೀವ್ ವಿನ್ನೆ, ಕೌಂಟಿಂಗ್ ಆಗತ್ತೆ, ನೀವ್ ವಿನ್ ಆಗೇ ಆಗ್ತೀರಿ ಅಂತ ಹೇಳಿದ್ರು. ಸೊ ಐ ಕಾಂಟ್ ಫರ್ಗೆಟ್ ದಿಸ್. ಆಮೇಲೆ ಕೌಂಟಿಂಗ್ ಆದ ನಂತರ ಗೊತ್ತಾಯ್ತು 804 ವೋಟ್ಸ್ ಅಲ್ಲಿ ನಾನು ವಿನ್ ಆಗಿದ್ದೀನಿ ಅಂತ ಹೇಳಿ. 804 ವೋಟ್ಗಳು. ಎಸ್, ಈ ಒಂದು ವಿಚಾರವನ್ನ ಗಮನಿಸಬೇಕು ವೀಕ್ಷಕರೇ. ಯಾವ ರೀತಿ ಅಂತ ಬಂದಾಗ ಅಶ್ವಿನಿ ಅವರು ಜಯಗಳಿಸ್ತಾರೆ. ಪ್ರಥಮವಾಗಿ ಅಲ್ಲಿ ಚುನಾವಣೆಯನ್ನು ನಿಂತಿರುವಂತಹ ಮಹಿಳೆ, ಅಲ್ಲಿ ನಿಂತಾಗ ಅವ್ರು ಗೆಲ್ತಾರೆ. ಪ್ರಥಮ ಬಾರಿಗೆ ಅವರು ಆಯ್ಕೆ ಆಗ್ತಾರೆ, ಭರ್ಜರಿಯಾಗಿ ಜಯಗಳಿಸ್ತಾರೆ. ಹಾಗಿದ್ದಾಗ ಭಾರತೀಯ ಜನತಾ ಪಾರ್ಟಿ ಎಲ್ಲವನ್ನು ಕೂಡ ನೋಡುತ್ತೆ. ಯಾಕಂದ್ರೆ ಪಂಚಾಯಿತಿಯ ಒಂದು ಅಭ್ಯರ್ಥಿಗೆ, ಸದಸ್ಯೊಬ್ಬರಿಗೆ MP ಟಿಕೆಟ್ ನೇರವಾಗಿ ಯಾಕೆ ನೀಡುತ್ತೆ ಅಂತ ಬಂದಾಗ ಆ ಒಂದು ಭದ್ರಕೋಟೆಯನ್ನ ಹೊಡೆದು ಛಿದ್ರ ಮಾಡ್ತಾರೆ. ತದನಂತರ ಈ ಒಂದು ಮಹಿಳೆಯಲ್ಲಿ, ಹೆಣ್ಮಗಳಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತಾರೆ, ಏನಾದರೂ ಒಂದು ಹಠ ಇದೆ ಅನ್ನುವಂಥ ಒಂದು ವಿಚಾರಕ್ಕೋಸ್ಕರ ಈಗ ಒಂದು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗಿದ್ರಿ. ಜೊತೆಗೆ ಬಹಳಷ್ಟು ಪ್ರಭಾವಿಗಳ ಹೆಸರು ಬಂದಿತ್ತು ಮೊನ್ನೆ ತಾನೆ ತಮ್ಮ ಕೇರಳದ ಭಾಗದಲ್ಲಿ. ಆದರೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಿರುವಂಥ ತಮ್ಮ ಮೇಲೆ, ಅಂದರೆ ಯಾರು ಹೊಸ ಅಭ್ಯರ್ಥಿ, ಇವರು ಯಂಗ್ ಇದ್ದಾರೆ ತುಂಬ, ಯಾರು ಇವರ ಹಿನ್ನೆಲೆ ಏನು ಅಂತ ಬಂದಾಗ ತಾವು ಟೀಚರ್ ಆಗಿ ಕೆಲಸವನ್ನು ಮಾಡಿದ್ರಿ. ಈ ಸಂದರ್ಭ ಎಷ್ಟು ಜಯಗಳಿಸ್ತೀರಿ ಅನ್ನುವಂಥ ಒಂದು ನಂಬಿಕೆ ಇದೆ ಮೇಡಮ್ ಆ ಒಂದು ಭಾಗದಲ್ಲಿ. ಯಾಕಂದರೆ ಆ ಕಡೆಗಳಲ್ಲಿ ಹೋದಾಗ, ತಮ್ಮ ಒಂದು ಕಾಸರಗೋಡು ಮಂಜೇಶ್ವರ ಬಿಟ್ಟರೆ ಬೇರೆ ಕಡೆಗಳಲ್ಲಿ ಹೋದಾಗ ಬೇರೆ ಬೇರೆ ಕ್ಷೇತ್ರಗಳು ಅಲ್ಲಿ ಕಮ್ಯುನಿಸ್ಟರ ಒಂದು ತೆಕ್ಕೆಯಲ್ಲಿರುವಂತಹ ಕ್ಷೇತ್ರಗಳು. ಹಾಗಿದ್ದಾಗ ಹೇಗೆ ಪ್ರಚಾರ ಮಾಡ್ತೀರಿ ಅಲ್ಲಿ? ಅಂದರೆ ಬಹಳಷ್ಟು ನಾನು ಕೇಳ್ಪಟ್ಟೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಆ ಭಾಗಗಳಿಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ, ಪ್ರಚಾರವನ್ನು ಹೇಗೆ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದರೆ ಯಾರು ಕೂಡ ಸೊಪ್ಪು ಹಾಕಲ್ಲ ತಮ್ಮ ಒಂದು ವಿಚಾರಧಾರೆಗಳಿಗೆ. ತಮ್ಮ ಒಂದು ಕೇಸರಿ ಶಾಲನ್ನು ನೋಡಿದಾಗಲೇ ಅವರು ಉಳಿದು ಬೀಳ್ತಾರೆ ಅನ್ನೋ ಮಾತುಗಳಿವೆ. ನನ್ನ ಪ್ರಚಾರ ಸ್ಟಾರ್ಟ್ ಮಾಡಿದ್ದು ನನ್ನ ಮಂಜೇಶ್ವರ ಮಂಡಲದ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪ್ರಾರ್ಥನೆ ಮಾಡಿ ನಂತರ ನಾನು ಹೋಗಿದ್ದು ಪಯ್ಯನೂರಿಗೆ. ಆ ಪಯ್ಯನೂರಿಗೆ ಹೋಗುವ ಸಂದರ್ಭದಲ್ಲೂ ಕೂಡ ನನ್ನ ಶಾಲ್ ಅನ್ನು ನಾನು ಬಿಚ್ಚಿಡ್ಲಿಲ್ಲ. ಈ ಶಾಲ್ ಅನ್ನು ಹಾಕಿಕೊಂಡೆ ನಾನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರುವಂತದ್ದು. ಈ ಶಾಲ್ ನೋಡಿದ ಕೂಡಲೇ ಅವ್ರಿಗೊಂಥರ ಮುಖದಲ್ಲಿ ಗೊತ್ತಾಗ್ತದೆ ಅವರ ಒಂದು ಹಾವ ಭಾವಗಳು ಎಲ್ಲ. ಸೊ ಆದ್ರೂ ಕೂಡ ಅಲ್ಲಿ ಒಂದು ನನ್ನ ಅಪ್ರೋಚ್ ಆಗಿರ್ಬೋದು ಅಥವಾ ಮಹಿಳೆ ಅಂತ ಒಂದು ಪರಿಗಣನೆ ಇರ್ಬೋದು. ಸೊ ಆ ಒಂದು ಮುಖದಲ್ಲಿ ಒಂದು ನಗುವನ್ನು ನಾನು ಕಂಡಿದ್ದೇನೆ. ತದನಂತರ ನಾವು ಪ್ರಚಾರಕ್ಕೆ ಅಂತ ಹೇಳಿ ಮತ್ತೆ ವಾಪಸ್ಸು ನಿನ್ನೆ ನಾನು ಹೋದದ್ದು ಕಲ್ಲೇಶ್ವರಿ ಸೈಡಲ್ಲಿ. ಅಲ್ಲೂ ಕೂಡ ಒಳ್ಳೆಯ ಒಂದು ಪ್ರಭಾವವಾಗಿ ಪ್ರಚಾರ ಮಾಡಲಿಕ್ಕೆ ನನಗೆ ಸಾಧ್ಯವಾಯಿತು. ಯಾಕಂತೇಳಿ LDF ನ ಭದ್ರಕೋಟೆ ನಾನು ಹೋಗಿದ್ದು, ನಂತರ ಬಾಣಾಯಿಗಾವ್ ಆ ಪ್ಲೇಸಲ್ಲಿ ಹೋಗಿದ್ದು. ಹೇಳಿದ್ದಾರೆ ಅಲ್ಲಿ ನಾನು ಬಲಿದಾನಿಗಳ ಮನೆಗೆ ಹೋಗಿದ್ದೇನೆ. ಒಬ್ಬರನ್ನು ಸುಟ್ಟಿದಂತಹ ನಮ್ಮ ಕಾರ್ಯಕರ್ತನ ಸುಟ್ಟಿದಂತಹ ಒಂದು ಸಂದರ್ಭ, ಅವರ ಮನೆಗೆ ಭೇಟಿ ಹೋದೆ.
ಒಡೆದು ಕೊಲೆ ಮಾಡಿದಂತ ಮನೆಗೆ ಹೋದೆ. ಸೊ ನಾನು ಧೈರ್ಯವಾಗಿ ಮುನ್ನುಗ್ಗಿದ್ದೇನೆ. ಈ ಎಲ್ಲ ಮಹಿಳೆಯರಿದ್ದಾರಲ್ಲ, ಸ್ತ್ರೀ ಶಕ್ತಿಯಾಗಿ ನನ್ನೊಟ್ಟಿಗೆ ಶಕ್ತಿ ತುಂಬಿಸಿ ನನ್ನನ್ನು ಗೆಲ್ಲಿಸಿ ಕೊಡ್ತಾರೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ಒಬ್ರು ಟೀಚರ್ಗೆ ಇಷ್ಟು ಧೈರ್ಯ ಹೇಗೆ ಬಂತು ಅನ್ನೋದು ಪ್ರಶ್ನೆ. ನಾರ್ಮಲ್ ಟೀಚರ್, ಏನೋ ಒಂದು ಕೆಲಸ ಮಾಡ್ತೀರಿ, ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಇಷ್ಟು ಧೈರ್ಯ? ಈ ಧೈರ್ಯ ತುಂಬಿಸ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್. ಓಕೆ. ನಾನು ಮದುವೆ ಆಗೋಕ್ಕಿಂತ ಮುಂಚೆ ತುಂಬಾ ಹೆದರಿಕೆ, ಯಾರ ಹತ್ರ ಕೂಡ ಮಾತಾಡ್ತಾ ಇರಲಿಲ್ಲ. ತಂದೆ ತಾಯಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿರುವ ಮನೇಲಿ ಅಂದ್ರೆ ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ತಾರೆ. ಸೊ ಆ ಒಂದು ಹೆದರಿಕೆ ನನಗಿತ್ತು ಎಲ್ಲದ ವಿಷಯದಲ್ಲೂ ಕೂಡ. ಬಟ್ ಮದುವೆ ಆಗಿ ಬಂದ ನಂತರ ಇಂಡಿಪೆಂಡೆಂಟ್ ಆಗಿ ಹೇಗಿರ್ಬೇಕು, ಯಾವ ರೀತಿ ನಾವು ಹೋಗ್ಬೇಕು, ಮೊದಲು ಎಲ್ಲೂ ಕೂಡ ನನ್ನ ತಾಯಿ ಇಲ್ಲದೆ ಹೋಗ್ತಿರ್ಲಿಲ್ಲ. ಬಟ್ ಮದುವೆ ಆದ ನಂತರ ನಾನು ಸಿಂಗಲ್ ಆಗಿ ಹೋಗ್ಲಿಕ್ಕೆ ಬೇಕಾಗಿ ನನ್ನ ಹಸ್ಬೆಂಡ್ ಅದಕ್ಕೆ ಪ್ರೇರಣೆ ಕೊಟ್ಟರು. ಸೊ ಅವರ ಒಂದು ಪ್ರೇರಣೆ ಇವತ್ತು ನಾನು ಒಂದು ಕೂಡ ಭಯ ಇಲ್ಲದೆ ನಡೀತಾ ಇದ್ದೇನೆ. ಓಕೆ. ಏನ್ ಮಾಡ್ತಾ ಇದ್ದಾರೆ ತಮ್ಮ ಹಸ್ಬೆಂಡ್ ಮೇಡಮ್? ಅವರು ಆಕ್ಚುಲಿ ಅಸಿಸ್ಟೆಂಟ್ ಫೆಸಿಲಿಟಿ ಮ್ಯಾನೇಜರ್ ಆಗಿ ನಿಮ್ಸ್ ಹಾಸ್ಪಿಟಲ್ ಅಲ್ಲಿ ಇವಾಗ ಟ್ರಿವಾಂಡ್ರಮ್ ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆ ಅವರು ದುಬೈಯಲ್ಲಿ ಎಂಬ್ರಲ್ ಸರ್ವಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಬಿಕಾಸ್ ಆಫ್ ಯುವರ್ ಹಸ್ಬೆಂಡ್ ತಮಗೆ ಒಂದು ಧೈರ್ಯವನ್ನು ಕೊಟ್ಟಿರುವಂಥದ್ದು ತಾವು ತಮ್ಗಳಿಗೆ. ಜೊತೆಗೆ ಈಗ ಈ ಬಾರಿಯ ಒಂದು ಚುನಾವಣೆ ಭಾರತೀಯ ಜನತಾ ಪಾರ್ಟಿ ರಾಮ ಮಂದಿರದ ಮೇಲೆ ಹೋಗ್ತಾ ಇರುವಂಥದ್ದು, ಅದರ ಮೇಲೆ ನಾವುಗಳು ಹೋಗ್ತೀವಿ. ಜೊತೆಗೆ ಇನ್ನು ಮುಂದಕ್ಕೆ ಕೃಷ್ಣನ ಒಂದು ಜನ್ಮಸ್ಥಳವನ್ನು ನಾವುಗಳು ಏನು ಪುನರುತ್ಥಾನ ಮಾಡ್ತೀವಿ ಅನ್ನುವಂಥ ವಿಚಾರಗಳ ಬಗ್ಗೆ ನೋಡಿದಾಗ ಎಷ್ಟು ಈ ಬಾರಿ ನರೇಂದ್ರ ಮೋದಿ ಅವರಿಗೆ ಜನರ ಒಲವು ಸಿಗ್ಬೋದು ಅನ್ನುವಂಥ ತಾವು ಅನ್ಕೊಳ್ತೀರಿ? ಇಡೀ ದೇಶದಾದ್ಯಂತ 100% ಸಿಗುತ್ತೆ. ಓಕೆ. ನರೇಂದ್ರ ಮೋದಿ ಅವರು ಮತ್ತೆ ಸಿಗ್ತಾರೆ, ಬಂದೇ ಬರ್ತಾರೆ. ಓಕೆ. ನರೇಂದ್ರ ಮೋದಿಜಿ ಬಂದೇ ಬರ್ತಾರೆ. ಓಕೆ ಓಕೆ. ಈ ವಿಲ್ ಬಿ ಪ್ರೈಮ್ ಮಿನಿಸ್ಟರ್ ಅಗೇನ್. ಓಕೆ. ಆದ್ರೆ ಕಾಸರಗೋಡ ಜನಗಳು ಮತ್ತೆ ನರೇಂದ್ರ ಮೋದಿಜಿಗೆ ಓಟು ಕೊಟ್ಟು ಗೆಲ್ಲಿಸಿ ಅವರ ಒಂದು ಡೆವಲಪ್ಮೆಂಟ್ ಕಾಸರಗೋಡಲ್ಲೂ ಕೂಡ ಆಗ್ಲಿ ಅಂತ ನಾನು ಆಶಿಸ್ತೇನೆ. ನರೇಂದ್ರ ಮೋದಿ ಅವ್ರ ಜೊತೆ ವೇದಿಕೆಯಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ತೀರಿ, ಬಹಳಷ್ಟು ಕ್ಲೋಸ್ ಇದ್ದೀರಾ ನರೇಂದ್ರ ಮೋದಿ ಅವ್ರ ಜೊತೆ? ಹೇಗೆ? ಇಲ್ಲ, ಫಸ್ಟ್ ಟೈಮ್ ನನಗೆ ವೇದಿಕೆ ಸಿಕ್ಕಿದ್ದು ನರೇಂದ್ರ ಮೋದಿಜಿ ಅವರು. ಎಷ್ಟು ಖುಷಿ ಆಯ್ತು. ಯಾಕಂದ್ರೆ ಬಹಳಷ್ಟು ಜನರಿಗೆ ಒಂದು ಆಸೆ, ನರೇಂದ್ರ ಮೋದಿ ಅವ್ರ ಜೊತೆ ನಾವು ನಿಂತ್ಕೊಳ್ಬೇಕು, ಫೋಟೋ ತೆಗೆದುಕೊಳ್ಬೇಕು, ಅದಕ್ಕಿಂತ ಜಾಸ್ತಿಯಾಗಿ ತಾವು ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದೀರಿ. ಸೊ ಹಾಗಿದ್ದಾಗ ಎಷ್ಟು ಖುಷಿ ಇದೆ ಅನ್ನುವಂಥದ್ದು. ಆ ಒಂದು ಸಂದರ್ಭ ನನಗೆ ಒಂದು ತುಂಬಾ ರೋಮಾಂಚನಕ. ಯಾಕಂದ್ರೆ ಇವಾಗ್ಲೂ ಕೂಡ ನನಗೆ ಅದು ಹೇಳುವಾಗ್ಲೇ ಒಂಥರ ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ, ಅವರನ್ನ ಮೀಟ್ ಮಾಡಿ ಅವರೊಟ್ಟಿಗೆ ಒಂದು ಫೋಟೋ ತೆಗೆದು ಅವ್ರ ಹತ್ರ ಮಾತಾಡ್ಲಿಕ್ಕೆ ನಂಗೆ ಅವಕಾಶ ಸಿಕ್ಕಿತ್ತು. ಸೊ ಅದ ನಂತರ ನನಗೆ ತುಂಬಾ ನನಗೆ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಿದೆ. ಓಕೆ ಓಕೆ. ದಟ್ಸ್ ವೈ ಸದ್ಯ ಕಾಸರಗೋಡಿಗೆ ಏನ್ ಆಗ್ಬೇಕು ಅಂತ ತಾವು ಅನ್ಕೊಳ್ತೀರಿ? ಫಸ್ಟ್ ಪ್ರಿಫರೆನ್ಸ್, ತಮ್ಮ ಒಂದು ಆದ್ಯತೆ, ತಾವು ಒಂದು ಆಯ್ಕೆ ಆದರೆ ಅಥವಾ ತಾವು ಆ ಭಾಗದಲ್ಲಿ ಯಾವುದು ಇಲ್ಲ ಇದನ್ನು ನಾನು ಮಾಡಲೇಬೇಕು ಅನ್ನೋಂಥ ವಿಚಾರಗಳು ಯಾವುದಂದ್ರೆ ಈಗಿನ ಸಂಸದರು ಮಾಡಿಲ್ಲ ಅಂತ ಬಂದಾಗ? ಏಮ್ಸ್. ಓಕೆ. ಅದನ್ನು ಬಿಟ್ಟರೆ ಬೇರೆ? ಕಾಲೇಜ್. ಓಕೆ. ಬೇರೆ? ತುಂಬಾ ಇದೆ. ಓಕೆ. ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ ಡೆವಲಪ್ಮೆಂಟ್ಸ್. ಓಕೆ. ಕಾಸರಗೋಡು ಡೆವಲಪ್ಮೆಂಟ್ ಆಗಿಲ್ಲ ಅನ್ನುವಂಥ ವಿಚಾರ. ಯಾಕಂದ್ರೆ ಒಂದ್ ಕಡೆ ಕರ್ನಾಟಕ, ಒಂದ್ ಕಡೆ ಕೇರಳ, ನಡುವಲ್ಲಿರುವಂಥದ್ದು ಕಾಸರಗೋಡು ಗಡಿಭಾಗ ಅಂತ ಬಂದಾಗ ಎರಡು ರಾಜ್ಯಗಳು ಕೂಡ ನಿರ್ಲಕ್ಷ್ಯವಾಗಿರುವಂತಹ ಒಂದು ಭಾಗ ಒಂದು ಕಾಸರಗೋಡು. ಹಾಗಿದ್ದಾಗ ಅಲ್ಲಿ ನಮ್ಮ ಕನ್ನಡ ಭಾಷೆ ಮಾತಾಡೋರಿದ್ದಾರೆ, ತುಳು ಭಾಷೆ ಮಾತಾಡೋರಿದ್ದಾರೆ, ಎಲ್ಲರೂ ಕೂಡ ನಿರ್ಲಕ್ಷ್ಯಕ್ಕೊಳಗಾಗ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಕನ್ನಡ ಶಾಲೆಗಳ ವಿಚಾರವಾಗಿ ಅಲ್ಲಿ ಹೋರಾಟಗಳು ನಡೀತಾ ಇರುವಂಥದ್ದು, ಜೊತೆಗೆ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಆಸ್ಪತ್ರೆಗಳಿಗೂ ಕೂಡ ಜನರು ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ, ಈ ರಾಜ್ಯಕ್ಕೆ ಬರ್ತಾರೆ. ಹಾಗಿದ್ದಾಗ ಏನು ನಿರ್ಲಕ್ಷ್ಯಕ್ಕೆ ಕಾರಣ ಏನು? ಕಾಸರಗೋಡು ಅಷ್ಟು ಹಿಂದುಳಿತಾ ಇದೆ ಅಂತ ಬಂದಾಗ ಏನು ಕಾರಣ ಆಗಿರ್ಬೋದು ತಮ್ಮ ಪ್ರಕಾರ? ಕಾರಣ ಅಂತ ಹೇಳಿದ್ರೆ ಈಗ ಆಡಳಿತ ಇರುವಂತಹ ಪಕ್ಷಗಳು ಡೆವಲಪ್ಮೆಂಟ್ ಮಾಡಲಿಕ್ಕೆ ತಯಾರಿಲ್ಲ. ಈ ಹಿಂದೆ ಈ ಜಸ್ಟ್ ಒಂದು 2-3 ಮಂತ್ಸ್ ಬ್ಯಾಕ್ ಕೇರಳ ಸದಸ್ಯ ಯಾತ್ರಾ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯಿತು, ನಿಮಗೂ ಕೂಡ ಗೊತ್ತಿರ್ಬೋದು ಅಂತ ಅನ್ಕೊಳ್ತೇನೆ. ಸೊ ಇವ್ರಿಗೆ ಪೆನ್ಷನ್ ಕೊಡ್ಲಿಕ್ಕೆ ಇವ್ರ ಕೈಲಿ ಹಣ ಇಲ್ಲ, 2 ವರ್ಷ ಆಯಿತು ಮನೆಗಳಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಅಂತ ಹೇಳಿದ್ರು. ಓಕೆ. ಇವರು ಕೇರಳ ಸದಸ್ಯ ಯಾತ್ರೆ ಮಾಡಲಿಕ್ಕೆ ಬೇಕಾಗಿ ಬೆಂಗಳೂರಿಂದ ಒಂದು ಬಸ್ ತರಿಸ್ತಾರೆ. 1,05,00,000 ರೂಪಾಯಿ ಆ ಒಂದು ಬಸ್ಗೆ ಮಾತ್ರ ಹಣ ಖರ್ಚು ಮಾಡ್ತಾರೆ. ಓಕೆ. ಯು ಥಿಂಕ್ ಅಬೌಟ್ ಇಟ್. ಡೀಸೆಲ್ಗೆ ಎಷ್ಟು ಖರ್ಚು ಮಾಡಿರ್ಬೋದು, ಅವರ ವಾಸ್ತವ್ಯಕ್ಕೆ ಎಷ್ಟು ಖರ್ಚು ಮಾಡಿರ್ಬೋದು, ಅವರ ಫುಡ್ಗೆ ಎಷ್ಟು ಖರ್ಚು ಮಾಡಿರ್ಬೋದು, ಪ್ರೋಗ್ರಾಮ್ಗೆ ಎಷ್ಟು ಖರ್ಚು ಮಾಡಿರ್ಬೋದು. ಅದೇ ರೀತಿ ಕೇರಳಿಯನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ, ಕೇರಳಿಯನ್ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ. ಸೊ ಅದರಲ್ಲಿ 200 ಜನ ಡೆಲಿಗೇಟ್ಸ್. ಆ ಡೆಲಿಗೇಟ್ಸ್ಗೆ ಒಂದು ದಿವಸದ ಫುಡ್ಗೆ 48 lakhs ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಡಿವೈಡ್ ಇಟ್ ಮಾಡಿದ ನಂತರ ಒಂದು ಜನಕ್ಕೆ ಒಂದು ದಿವಸದ ಫುಡ್ಗೆ 26,000 ರೂಪಾಯಿ ಖರ್ಚು ಮಾಡ್ತಾರೆ. ಅವರ ಒಂದು ಬೆಳವಣಿಗೆ, ಅವರ ಒಂದು ರಾಜ್ಯ ವೈಭೋಗವಂತ ಮಾಡುವಂತಹ ಕೆಲಸಗಳಿಗೆ ಇವರಲ್ಲಿ ಖರ್ಚು ಮಾಡಲಿಕ್ಕೆ ಹಣ ಇದೆ. ಮುಖ್ಯಮಂತ್ರಿ ಅಲ್ಲಿಂದ ಅವರ ಒಂದು ಚಿಕಿತ್ಸೆಗೆ ಅಮೆರಿಕಕ್ಕೆ ಹೋಗ್ತಾರೆ. ಓಕೆ. ಸೊ ಸಾಮಾನ್ಯ ಜನಗಳನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಮ್ಮ ಜನರು ಈ ಸಲ ಖಂಡಿತವಾಗ್ಲೂ NDAಗೆ ಓಟ್ ಕೊಡ್ತಾರೆ. ಓಕೆ. ಎನಿವೆ, ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೀನಾಯವಾಗಿ ಸೋಲಿಕ್ಕೆ ಏನು ಕಾರಣ ನಮ್ಮ ಕೇರಳದಲ್ಲಿ? ಯಾಕಂದರೆ ತಾವು ಗಮನಿಸಿರ್ಬೋದು, ಈಗ ಅನಾಲಿಸಿಸ್ ಮಾಡಿರ್ತೀರಿ, ಸ್ವಲ್ಪ ಪಿಕ್ಚರ್ ಸಿಗ್ತದೆ ತಮ್ಗಳಿಗೆ. ಏನು ಕಾರಣ ಆಗಿರ್ಬೋದು? ಯಾಕಂದರೆ ತಾವುಗಳು ಸೋಲ್ತೀರಿ. ಈ ಹಿಂದೆ ರವಿಶಂತ್ರಿಗಳು ನಿಂತಿದ್ರು, ಬಹಳ ಜನರಲ್ಲಿ ಯಾರು ನಿಲ್ತಾರೆ ಸೋಲ್ತಾರೆ, ಬಿಜೆಪಿಗೆ ಒಲವೇ ಕೊಡಲ್ಲ. ಏನು ಕಾರಣ? ಒಂದೇ ಅಜೆಂಡಾ. ಓಕೆ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಬರಬಾರ್ದು. ಸೊ
LDF ಆಗಿರ್ಬೋದು, UDF ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಒಟ್ಟಾಗ್ತಾರೆ. ಓಕೆ. ಜೊತೆಗೆ ತಮ್ಮ ಸಂಸದರು ಈಗ ಅಲ್ಲಿ ಉಣ್ಣಿತಾನ್ ಅವರು ಏಜ್ ಶೆಡ್ಯೂಲ್ ಅನ್ನ ತುಳು ಭಾಷೆಯನ್ನ ಏಜ್ ಶೆಡ್ಯೂಲ್ಗೆ 8ನೇ ಪರಿಚ್ಛೇದಕ್ಕೆ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮಾತನಾಡಿದ್ದಾರೆ ಅಸೆಂಬ್ಲಿಯಲ್ಲಿ. ಹಾಗಿದ್ದಾಗ ತಾವು ತುಳು ಭಾಷೆಯೇ ಕೂಡ ತಮ್ಗಳಿಗೆ ಗೊತ್ತಿದೆ, ಸರಿಯಾಗಿ ಮಾತಾಡ್ತೀರಿ, ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಹಾಗಿದ್ದಾಗ ತಮ್ಮ ಏನಾದರೂ ಯೋಜನೆಗಳು ಅದರ ಬಗ್ಗೆ ಇದೆಯಾ? ಯಾಕಂದ್ರೆ ಅವ್ರು ಮಾತಾಡಿದ್ದಾರೆ, ಅದು ನಮ್ಗಳಿಗೆ ಹೆಮ್ಮೆ ತರುವಂತಹ ವಿಚಾರ. ಬಹಳಷ್ಟು ನಾವುಗಳು ಹೆಮ್ಮೆ ಪಟ್ಟಿದ್ವಿ, ಯಾಕಂದ್ರೆ ತುಳು ಭಾಷೆ ಏಜ್ ಶೆಡ್ಯೂಲ್ಗೆ ಹೋಗಬೇಕು ಅನ್ನೋಂಥದ್ದು. ಹಾಗಿದ್ದಾಗ ತಮ್ಗಳ ಯೋಚನೆ ಏನಾದರೂ ಇದೆಯಾ ಆ ರೀತಿ ಇದ್ದಾಗ ಅನ್ನೋಂಥದ್ದು? ಎಂಕ್ಲ ಮಸ್ತ್ ಇಷ್ಟ ತುಳು ಪಾತರಿಯದೆ. ಓಕೆ. ಬಾರಿ ಬರ್ಪುಂಡಿರಿ ತುಳು ಪೊರ್ಲು ಬರ್ಪುಂಡು. ಎಂಚ ತುಳು ಹೇಗೆ ಬರ್ತದೆ ಮೇಡಮ್ ತಮಗೆ? ಬಾರಿ ಪೊರ್ಲು ತುಳು ಎಂಚ ಪಾತಿರೋರು? ತುಳು ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಇರುವಾಗ ನಾವು ತುಳುವೇ ಮಾತಾಡ್ತಾ ಇದ್ವಿ, ಮಲಯಾಳಂ ಮಾತಾಡ್ತಿರ್ಲಿಲ್ಲ. ಸೊ ನನ್ನ ಹಸ್ಬೆಂಡ್ ಮದುವೆ ಆಗೋ ಸಂದರ್ಭದಲ್ಲಿ ನನ್ನ ಹಸ್ಬೆಂಡ್ಗೆ ತುಳು ಬರ್ತಾ ಇತ್ತು. ಸೊ ನನಗೆ ಮಲಯಾಳಂ ಬರ್ತಾ ಇರಲಿಲ್ಲ. ತುಳುಟೆ ಪಾತಿರ್ಗ ಅಂಚ ಆರಡ ಪಾತಿರ್ದು ಆರಡ ತುಳು ಪಾತಿರ್ದು ಎಂಕ್ ಫ್ಲೂಯೆಂಟ್ ಆಂಡ್. ಸೊ ಇತ್ತೆಲ್ಲ ಯಾನ್ ಪಾತಿರ್ನು ನನ್ನ ಹಸ್ಬೆಂಡ್ ತುಳು ಪಾತಿರ್ನು, ಮಗಡ ಮಲಯಾಳಂ ಪಾತಿರ್ನು, ಮಗಡ ಕನ್ನಡ ಪಾತಿರ್ನು. ಅಂಚ ಡೈಲಿ ಎಂಕಲ ಇಲ್ಲಡೆ ಮೂಜಿ ಲ್ಯಾಂಗ್ವೇಜ್ ಯೂಸ್ ಆಪುಂಡು. ಸೊ ಅಂಚ ಎಂಕಲ ಒಂಜಿ ತುಳುತ ಮಿತ್ತು ಮಸ್ತ್ ಒಲವುಂಡು. ಸೊ ಅಂಚಿನ ಒಂಜಿ ಒಲಂಡ ಚಾನ್ಸ್ ತಿಕ್ಕನಾಂಡ ಇವನ್ ಯಾನ್ಲ ಐಕಬೋಡಾದು ಶ್ರಮ ಪಟ್ಟದ್ದು ಕೆಲಸ ಮಂತದ್ದು ಅವನ್ ಅಡಿಷನ್ ಮನ್ಪೇರೆ ಯಾನ್ಲ ಟ್ರೈ ಮನ್ಪೆ. ಓಕೆ, ವೆರಿ ಬ್ಯೂಟಿಫುಲ್. ಪರಗಿರ್ನ ಹಸ್ಬೆಂಡ್ ನಮ್ಮ ತುಳುನಾಡದಾರ ಅಥವಾ ಮಂಜೇಶ್ವರದಾರ? ಇದು ಮಂಜೇಶ್ವರದಾರೆ. ಓಕೆ. ಬಟ್ ಮಂಜೇಶ್ವರ ಪಂಡ ಸಪ್ತ ಭಾಷಾ ಸಂಗಮ. ಕರೆಕ್ಟ್. ಸೊ ಮಾತಾಡಗ್ಲ ಮಾತಾ ಲ್ಯಾಂಗ್ವೇಜ್ ಎಲ್ಲ ಗೊತ್ತುಂಡು. ಅಂಚ ನನ್ನ ಹಸ್ಬೆಂಡ್ ಎಲ್ಲ ತುಳು ಗೊತ್ತುಂಡು, ಕನ್ನಡ ಗೊತ್ತುಂಡು, ಮಲಯಾಳಂ ಗೊತ್ತುಂಡು, ಹಿಂದಿ ಗೊತ್ತುಂಡು, ಇಂಗ್ಲಿಷ್ ಲ ಗೊತ್ತುಂಡು ನನ್ನ ಹಸ್ಬೆಂಡ್ಗೆ. ಓಕೆ. ಸೊ ಅಂಚ ತಮಿಳ್ ಸೋಕಡೆ ಪಾತಿರುವರೆ ನಡ್ದು ಸೋಕಡೆ ಆರ್ ತಮಿಳ್. ಓಕೆ ಓಕೆ. ಸೊ ದಟ್ಸ್ ವೈ ಇರ ಆಜಿ ಭಾಷೆ ಪಾತಿರುವರನ್ನ ನಾನು ಕೇಂದೆ ಹಿಂಗೆ ಗೊತ್ತುಂಡು ಆ ಒಂಜಿ ವಿಚಾರ. ಸೊ ಆಜಿ ಭಾಷೆನ ಒಂಜಿ ನಮ್ಮ ಜನಕ್ಲೆಗ್ ಎಂಕೊ ಇದು ಪಾತಿರೋಡು ಎಂಚ ಪನಗಿರೇನು ಒಂದ್ಸಲ ಈ ಸಲ ವಿನ್ಮಲ್ ಪಾದು ಕೊರಡು ಬಂದು ಜನಕ್ಲೆಡ ಒಂಜಿ ಓಟಿಕೆ ನೋಡು ಎಂಚಗೇನು ವಾರ ಎಲ್ಲರೂ ನಿಮ್ಮ ಪ್ರೀತಿಯ ಆಶೀರ್ವಾದ, ಸಹಕಾರ, ಬೆಂಬಲ ಕೊಟ್ಟು ನನ್ನನ್ನು ಹೆಚ್ಚಿನ ಮತಗಳು ಕೊಟ್ಟು ಜಯಗಳಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿಕ್ಕಲ ಮಾತಿರಲ್ಲ ಪ್ರೀತಿ ವಿಶ್ವಾಸ ಎನ್ನ ಮಿತ್ತು ಸದಾ ಇಂಚನೆ ಉಪ್ಪಡು ಪಂಡದಕ್ಕೇನೊಂದು ಎಂಕ್ ಮಾತೆರ್ಲ ಓಟು ಕೊರ್ದು ಗೆಲ್ಪ ಒಡು ಪಂಡದ ಅನಕೇನೊಂದುಲ್ಲೆ. ಓಕೆ. आप सब लोग इस बार NDA हमारा सिंबल लोटस को वोट करके मेरे को जीतने के लिए आप सब लोगों का आशीर्वाद चाहिए. Okay. Kindly requesting you all, kindly vote for Lotus, that is NDA, and give me an opportunity to work for Kasaragod Lok Sabha. Okay, beautiful. Okay. The next one, Malayalam. Okay. Malayalam patirga. Yes. ഇത് ഇഞ്ചു പുറ പാത്രതാണ് മലയാളം മറന്നു ഇഞ്ചു പത്തന മലയാളം മറത്തതേ പോണ്ട് എനിക്ക് പക്ഷെ ഞാൻ പാത്രവേ ഇത് പാത്രನೇ മലയാളം ಅಲ್ಪ. നിങ്ങളുടെ ಎಲ್ಲರ വിലയേറിയ ഓരോരോ വോട്ട് എനിക്ക് കൊടുത്തിട്ട് എന്നെ വിജയിപ്പിക്കണമെന്ന് ഞാൻ പ്രാർത്ഥിക്കുന്നു. ಓಕೆ. ಮಲಯಾಳಂ ಆಯ್ತು, ಇನ್ನು ಯಾವ್ದು ಭಾಷೆ? ಹಿಂದಿ ಆಯ್ತು, ಇಂಗ್ಲಿಷ್ ಆಯ್ತು, ಕನ್ನಡ, ತಮಿಳ್ ಬರುತ್ತಾ? ತಮಿಳ್ ಬೇಡ, ಯಾಕೆ ಸುಮ್ಮನೆ ತಮಿಳವ್ರು ಯಾರು ಇಲ್ಲಲ್ಲ ಇಲ್ಲಿ. ಓಕೆ. ಎನಿವೆ, ಆರು ಭಾಷೆ ಆಯ್ತು ಈಗ. ಕನ್ನಡ ಆಯ್ತು, ತುಳು ಆಯ್ತು, ಇಂಗ್ಲಿಷ್ ಆಯ್ತು, ಹಿಂದಿ ಆಯ್ತು, ಮಲಯಾಳಂ ಆಯ್ತು, ಇನ್ನೊಂದು ಭಾಷೆ ಅದು ತಮಿಳ್ ಬರಲ್ಲ. ತಮಿಳ್ ಬರುತ್ತೆ ನನಗೆ, ಮ್ಯಾನೇಜ್ ಆಗುತ್ತೆ ನನಗೆ. ಸಾಪ್ಟಿಂಗ್ಲಾ ಎನ್ನ ಪಂಟ್ರಿಂಗಾ ಹಂಗೆ ಪೋರಿಂಗ್ಲಾ ಹಿಂಗೆ ವರಿಂಗ್ಲಾ. ಸೊ ಮ್ಯಾನೇಜಬಲ್ ತಮಿಳು. ಮ್ಯಾನೇಜಬಲ್. ನಾನು ಅದು ಹೇಳಿದ್ನಲ್ಲ ಈಗಾಗಲೇ, ತೆನ್ಕಾಸಿಗೆ ನಾನು ಹೋಗಿದ್ದೆ. ಸೊ ಐ ಮ್ಯಾನೇಜ್ ದೇರ್. ಓಕೆ ಓಕೆ. ಅವ್ರು ಮಾತಾಡ್ದಂಗೆ ಅರ್ಥ ಆಗುತ್ತೆ, ಮತ್ತೆ ನಾನು ಮಾತಾಡ್ತೇನೆ ಅವ್ರ ಜೊತೆ. ಮಾತಾಡ್ತಾ ನನಗೆ ಈ ಭಾಷೆ ಚೆನ್ನಾಗಿ ರೂಢಿ ಆಗತ್ತೆ. ಬಟ್ ಕರೆಕ್ಟ್ ಆಗಿ ನಾನು ಫ್ಲೂಯೆಂಟ್ ಆಗಿ ಈಗ ನಮಗೆ ಅದು ಅವಶ್ಯಕತೆ ಇಲ್ಲ. ವೆರಿ ಬ್ಯೂಟಿಫುಲ್. ಇಲ್ಲ, ವೆಲ್ ಎಜುಕೇಟೆಡ್ ಆಗಿರುವಂತಹ ಎಂಪಿ ಅಂತ ಬಂದಾಗ ಲೋಕಸಭೆಗೆ ಯಾವತ್ತು ಕೂಡ ವೆಲ್ ಎಜುಕೇಟೆಡ್ ಆಗಿರುವಂತಹ ಒಂದು ಎಂಪಿಗಳು ಬೇಕು ಅಂತ ಹೇಳ್ತಾರೆ. ಹಾಗಿದ್ದಾಗ 6 ಭಾಷೆಗಳನ್ನ ಸುಲಲಿತವಾಗಿ ಮಾತಾಡ್ತಾರೆ. ಜೊತೆಗೆ ಶಿಕ್ಷಕಿಯಾಗಿ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಾಧನೆ ಮಾಡಿರುವಂತಹ ಮಹಿಳೆ. ಹಾಗಿದ್ದಾಗ ಪಂಚಾಯಿತಿಯಿಂದ ಗೆದ್ದು ಬಂದಿದ್ದಾರೆ. ಎಲ್ಲಿ ಬಿಜೆಪಿ ಗೆಲ್ಲಲ್ಲ ಅಂತ ಅನ್ಕೊಳ್ತೀವಿ, ಆ ಭಾಗದಲ್ಲಿ ಗೆದ್ದು ಜಯಗಳಿಸಿದಂತಹ ಮಹಿಳೆಗೆ ಭಾರತೀಯ ಜನತಾ ಪಾರ್ಟಿ ಒಂದು MP ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಈ ಬಾರಿ ವಿನ್ ಆಪರ್ ಅಂಚಣ. ಓಕೆ ಆಯ್ತು. ಒಟ್ಟಿಗೆ ಹಸ್ಬೆಂಡ್ಗೆ ಈ ಟಿಕೆಟ್ ಅನೌನ್ಸ್ ಆಗ್ಬೇಕಾ? ಹಸ್ಬೆಂಡ್ ದಾದಾ ಪಂಡೇರ್ ಹಸ್ಬೆಂಡ್ ಅವರು ಆರ್ಲ ಮಸ್ತ್ ಇದೆಟ್ಟು ಎಂಚಿನ ಪಂಡ ಶಾಕ್ ಆಂಡ್. ಓಕೆ. ನಿಕ್ ಟಿಕೆಟ್ ಕೊರಿಯರ ಒಂಜಿ ಮಿನಿಟ್ ಶಾಕ್ ಆದ್ ಆರಂಚನೆ ಕುಲಿಯರ್ ಆರ್ನ ಮೋನೆಡ್ ಎಂಕ್ ಒಂಜಿ ಎಕ್ಸೈಟ್ಮೆಂಟ್ ತೋಜಿಜಿ. ಓಕೆ ಓಕೆ. ಎಕ್ಸೈಟ್ಮೆಂಟ್ ತೋಜಿಜಿ ಇಜ್ಜಿಜ್ಜಿ ಬಿಕಾಸ್ ಆರೊಂಥರ ಒಂಜಿ ಸರ್ಪ್ರೈಸ್ ಆದ ಅಂಚನೆ ಕುಲ್ಲುದು ಬಿಡಿಯರು. ಮಾತ್ರ ಆರೆಗ್ ಎಂಚಿನ ಪಂಡ ಪುದರ್ ಬರೋಂದಿತ್ತುಂಡು. ಈ ಹಿಂದೆ ದುಂಬೆ ಒಂಜಿ 2-3 ಯೂಟ್ಯೂಬ್ ಚಾನಲ್ ತಕ್ಕ ಪುದರ್ ಪಾಡೊಂದಿತ್ತರು. ಅಪ್ಪ ಪಂಡೇರು ಓಲಾಂಡ ತಿಕ್ಕಂಡ ಬೋಡ್ಚಿಂದ ಪನೋಡ್ಚಿ ಒಂಜಿ ಟ್ರೈ ಮಂತು ತೂಲ ಸಪೋರ್ಟಿವ್ ಇಲ್ಲರ್ ಮಾತೇಕಲ. ಸೊ ಆಂಡ ಕನ್ಫರ್ಮ್ ಅದು ಎಂಕೆ ತಿಕ್ಕೊಂಡು ಪನ್ಪುನ ಒಂಜಿ ವಿಷಯ ಆರೆಗ್ಲ ಗೊತ್ತಿಜಂಡು ಎಂಕ್ಲ ಗೊತ್ತಿಜಂಡು. ಅವಾಗ ಆರ್ ಪಂಡೇರು ಪಾರ್ಟಿ ನಿಕ್ ನಿನ್ನ ಮಿತ್ತು ಒಂಜಿ ನಂಬಿಕೆ ದೀದು ನಿಕ್ಕ ಒಂಜಿ ಕೊಡ್ತೇರು. ಸೊ ಅವೇನು ಎಡ್ಡೆ ರೀತಿ ಯೂಸ್ ಮಂತದ್ದು ಒಂಜಿ ಬ್ಲ್ಯಾಕ್ ಮಾರ್ಕ್ ಬರಂದೆ ಐಕೆ ಎಂಚಿನ ಕೆಲಸ ಮನ್ಪುಡು.
ಕಾಂಡ 7 ಗಂಟೆಗೆ ಪೋಪ ಕತ್ತಲೆ 7 ಗಂಟೆ ಬರ್ಪ ಅಂದ್ ಯಾನಕೇನುಜ್ಜಿ ಅಂಡ ಫುಲ್ ಟೈಮ್ ಪಾರ್ಟಿ ಕೊರ್ದು ಹೆಚ್ಚಿನ ಒಂಜಿ ಓಟು ದೆತ್ತೊಂದು ಗೆಲ್ತದು ಬಲ ಅಂದ್ ಪಂಡದ ಕಡಪುಡ್ದೆ. ಓಕೆ, ವೆರಿ ಬ್ಯೂಟಿಫುಲ್. ಕಂಡನ್ನ ಸಪೋರ್ಟ್ ಉಂಡು ಇರ್ನ ಪಿರಾವುಡ್ ಆಯ್ತು ಒಟ್ಟಿಗೆ ಆ ಒಂಜಿ ನಂಬು ನಂಚಿನ ದೈವದೇವರನ್ನ ನಂಬಿಕೆಲ್ಲ ಉಂಡು ದೆಪಣ ಬಿಕಾಸ್ ಆಫ್ ದಟ್ ಇರು ಪ್ರೇ ಮಲ್ತದೆ ಬೈದಿನಾರು. ಸೊ ಅಂಚೊಪುರ ದುಪ್ನಾಗ ಲಾಸ್ಟ್ಗೆ ಅದು ಮಾತಾ ಜನಕ್ಲೆಗ್ಲ ಇರ್ನೊಂಜಿ ಪಾತ್ರ ಇತ್ತನ. ಎಸ್ ಮೇಡಮ್, ದಾದ ಪನ್ಪಾರ್ ಇತ್ತೆದ ಒಂಜಿ ಪರಿಸ್ಥಿತಿ ಯಾನ್ ಪನ್ಪನ ಪಂಡ ಮಾತೆರ್ಲ ಎಂಕ್ ಓಟು ಕೊರ್ದು ಎನ್ನ ಮಲ್ಲ ಮಟ್ಟಡ್ ಪಂಡ ಯಾನೊಂಜಿ ಸ್ತ್ರೀ ಅಂಚ ಸ್ತ್ರೀ ಶಕ್ತಿ ಈ ಒಂಜಿ ಮಹಿಳೆಗ್ ಮಾತೆರ್ನಲ್ಲ ಮಹಿಳೆಯರು ಒಂಜಿ ಒಟ್ಟಾದ್ ಈ ಒಂಜಿ ಸಾಮಾನ್ಯ ಆಯ್ನಂಚಿನ ಕಾರ್ಯಕರ್ತೆನು ಗೆಂದಾದು ಕೊರಡು ಪಂಡದು ಯಾನು ಈ ಮೂಲಕ ಮಾತೆರಲ್ಲ ಯಾನು ಕೇನೊಂದುಲ್ಲೆ. ಓಕೆ, ಇದು ಅಶ್ವಿನಿ ML ಅವರು ಕಾಸರಗೋಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವಂತಹ ಅಶ್ವಿನಿ ML ಅವರು ಬಾರಿ ಪೊರ್ಲುಡು ತುಳುಪಾತಿರೇರ್ಲ ಆಯ್ತು ಒಟ್ಟಿಗೆ ಅರ್ನ ಕಂಡನಿ ನಮ್ಮ ಊರ್ದಾರೆ ಮಂಜೇಶ್ವರದ ಆಯ್ತು ಒಟ್ಟಿಗೆ 6 ಪುಟದ ಬಳತಿನಿ ಬ್ಯಾಂಗ್ಳೂರು ಬಾರಿ ಪೊರ್ಲು ತುಳುಪಾತಿರೋರು ಬಂದಾಗ ನಮ್ಮ ಆಯ್ತೊಟ್ಟಿಗೆ ಬಾರಿ ಪೊರ್ಲುದ ಕನ್ನಡ ಪಾತಿರೋರು ಬಾರಿ ಅದ್ಭುತವಾಗಿ ಕನ್ನಡವನ್ನ ಮಾತಾಡ್ತಾರೆ ಅಂತ ಬಂದಾಗ ನಮ್ಮ ಕನ್ನಡತೆಯು ಕೂಡ ಹೌದು, ಪೊರ್ಲುದ ತುಳುವೇದಿಲ್ಲ ಅಂದು ಆಯ್ತು ಒಟ್ಟಿಗೆ ಕಾಸರಗೋಡು ಅಲ್ಲಿ ಬಹಳಷ್ಟು ಮಲಯಾಳಿ ಭಾಷಿಗರಿದ್ದಾರೆ. ಆ ಭಾಗದಲ್ಲಿ ಅದೃಷ್ಟ ಪರೀಕ್ಷೆಗೋಸ್ಕರ ಈ ಬಾರಿ ಇಳಿದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆ ಭಾಗದಲ್ಲಿ ಖಾತೆ ಈ ಬಾರಿ ಆದರೂ ತೆರೆಯುತ್ತಾ ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನ ಬಹುಶಃ ಟೀಚರೇ ಕೊಡಬೇಕಾಗುತ್ತೆ, ಅಶ್ವಿನಿ ಮೇಡಮ್ ಅವರೇ ಕೊಡಬೇಕಾಗುತ್ತೆ. ಯಾಕಂದರೆ ಒಂದು ವಿಚಾರ ಅಲ್ಲಿ ಬಹಳಷ್ಟು ಜನರು ಹೇಳ್ತಾರೆ ಜಯಗಳಿಸಲಿಕ್ಕೆ ಬಹಳಷ್ಟು ಕಷ್ಟ ಇದೆ, ಹಾಗಿದ್ದಾಗ ಒಂದು ಕ್ಯಾಂಡಿಡೇಟನ್ನು ಹಾಕೋಣ ರಿಸ್ಕಿ ಹಾಕಿ ಅನ್ನುವಂಥದ್ದು ಹಾಕಿದ್ದಾರೆ ಅನ್ನೋಂಥದ್ದು ಅಂದ್ಕೊಳ್ತೀರಾ ತಾವು, ಅಥವಾ ವಿತ್ ಕಾನ್ಫಿಡೆಂಟ್ ಹಾಕಿದ್ದಾರೆ ಅಂತ ಅಂದ್ಕೊಳ್ತೀರಿ? ಭಾರತೀಯ ಜನತಾ ಪಾರ್ಟಿ ಯಾವುದೂ ಕೂಡ ಒಂದು ಇರ್ಲಿ ಅಂತ ಹಾಕೋದಿಲ್ಲ, ಇಲ್ಲ, ಏನೋ ಒಂದು ಸ್ಟ್ರಾಟಜಿ ಇದೆ, ಏನೋ ಒಂದು ಲೆಕ್ಕಗಳಿದೆ. ಓಕೆ, ಸೊ ಆ ಒಂದು ಲೆಕ್ಕಗಳನ್ನೆಲ್ಲ ಇಟ್ಟುಕೊಂಡು ಹಾಕಿರ್ಬೋದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ಮೇಡಮ್. ತಮ್ಮ ಜೊತೆ ಮಾತಾಡಿದಾಗ ಭಾರತೀಯ ಜನತಾ ಪಾರ್ಟಿ ಬಹುಶಃ ಮೇಡಮ್ ಅವರನ್ನು ಸುಮ್ಮನೆಯಾಗಿ ಆಯ್ಕೆ ಮಾಡಿಲ್ಲ, ಯಾಕಂದರೆ ಅವರಲ್ಲಿ ಬಹಳಷ್ಟು ಒಂದು ಏನಾದರೂ ಮಾಡಬೇಕು ಅನ್ನುವಂಥ ಒಂದು ವಿಷನ್ ಇದೆ. ಆ ವಿಷನ್ನ ಇಟ್ಕೊಂಡು ಜೊತೆಗೆ ವೆರಿ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಲೇಡಿ ಮಾತಾಡೋದಾಗ ಗೊತ್ತಾಗುತ್ತೆ ಯಾವ ರೀತಿ ಅಂತ ಬಂದಾಗ ಪ್ರಥಮ ಹಂತದಲ್ಲೇ ಅವರು ಚುನಾವಣೆಯಲ್ಲಿ ನಿಲ್ತು ಜಯಗಳಿಸ್ತಾರೆ ಅಂತ ಬಂದಾಗ ಭಾರತೀಯ ಜನತಾ ಪಾರ್ಟಿ ನೋಡುತ್ತೆ, MP ಟಿಕೆಟನ್ನು ಕೂಡ ಕೊಡುತ್ತೆ ಅಂತ ಬಂದಾಗ ಏನೋ ಅವರಲ್ಲಿ ಸಾಧನೆಯನ್ನು ಮಾಡ್ತಾರೆ ಅಥವಾ ಪರಿಶ್ರಮದಿಂದ ಈ ಬಾರಿಯ ಚುನಾವಣೆಯಲ್ಲಿ ಮ್ಯಾಜಿಕನ್ನು ಮಾಡ್ತಾರೆ ಕಾಸರಗೋಡಿನಲ್ಲಿ ಅನ್ನೋಂಥ ಒಂದು ನಂಬಿಕೆ. ಆ ನಂಬಿಕೆಯಿಂದ ಎಸ್ ಅವರು ಚುನಾವಣಾ ಕಣದಲ್ಲಿದ್ದಾರೆ. ಹಾಗಿದ್ದಾಗ ನಮ್ಮ ಕುಡ್ಲ ವಾಹಿನಿ ನಮ್ಮ ಕಡೆಯಿಂದ ಕೂಡ ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್, ಆ್ಯಂಡ್ ಒಳ್ಳೆದಾಗಲಿ, ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ವಿಜಯ ತಮ್ಮ ಪರವಾಗಿ ಇರಲಿ ಅನ್ನೋದು ನಮ್ಮ ಆಶಯ. ಆ್ಯಂಡ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.